ಜಿಂಕೆ ಮರಿ ನಂದಿತಾ ಬೆಡ್ ರಿಡನ್ ಆಗಿದ್ದಾರೆ, ಹಾಸಿಗೆ ಹಿಡಿದಿದ್ದಾರೆ ಅಂತ. ಗಾಟ್ ದಿಸ್ ಆಟೋಇಮ್ಯೂನ್ ಇಶ್ಯೂ ಕಾಲ್ಡ್ fibromyalgia since 4 years. The harsh reality, of life. Fortunately, ನಾನು ಒಂದೂವರೆ ವರ್ಷ ಫ್ರೀಯಾಗಿ ಕೆಲಸ ಮಾಡಿದ್ದೆ. ಕೆಲಸ ಇಲ್ಲ ಅನ್ಸುತ್ತೆ, ಜಾಬ್ಲೆಸ್ ಅನ್ಸುತ್ತೆ, ದುಡ್ಡಿಲ್ವೇನೋ, ನೀವು ಊಟ ಮಾಡಿದೀರಾ ಅದನ್ನ ಯಾರು ಕೇಳಲ್ಲ. ಯಾವ ಬ್ರ್ಯಾಂಡೆಡ್ ಬಟ್ಟೆ ಹಾಕಿದ್ದಾಳೆ ಅದನ್ನ ನೋಡ್ತಾರೆ. ಜನ ಏನಂತಾರೆ, ಅಪ್ಪ ಹೋಟ್ಲು, ಇವರು ಲವ್ ಮ್ಯಾರೇಜು, ಇವಳು ನೋಡ್ರೆ ಕುಣಿಯಕ್ ಹೋದ್ಲು. ನನ್ನ ತೆಲುಗುನಲ್ಲಿ ನನ್ನ ಫಸ್ಟ್ ಫಿಲ್ಮ್ ಹಿಟ್, ಕನ್ನಡ ಫಸ್ಟ್ ಫಿಲ್ಮ್ ಹಿಟ್, ತಮಿಳ್ ಫಸ್ಟ್ ಫಿಲ್ಮ್ ಹಿಟ್. ಇದು ವಿಜಯ್ ಸೇತುಪತಿ ಅವ್ರ ಜೊತೆ ಕೆಲಸ, ದಟ್ ವಾಸ್ ಮೂರನೇ ಸಿನಿಮಾ. ಬಟ್ ನೀವು ತೆಗ್ದಿರೋದು ಅಥವಾ ಹೇಳಿರೋದೇ ಸ್ಕ್ರೀನ್ ಬಂದಿಲ್ಲ ಅಂದ್ರೆ ಇಟ್ಸ್ ಬಿಗ್ ಮೈನಸ್. ನಾನು ಎಷ್ಟೋ ಸಿನಿಮಾಗಳು ಶೂಟ್ ಮುಗಿಸಿ ಲಾಸ್ಟ್ ಡೇ ಬರೋಗ ತುಂಬಾ ಹತ್ಕೊಂಡೆಲ್ಲ ಬಂದಿದ್ದೀನಿ. ಸೊ ನಂಗೆ ಅದು ಮುಖವಾಡ ಹಾಕೊಂಡು ಬದುಕಕ್ಕೆ ಕಲೀಲಿಲ್ಲ, ಬರೋದಿಲ್ಲ. ಹೇಗಿದ್ದೀರಾ? ಗುಡ್. ಐ ಆಮ್ ಸೋ ಹ್ಯಾಪಿ ನೀವು ಬಂದಿದ್ದೀರಾ. ಐ ಆಮ್ ಟೂ ಎಕ್ಸೈಟೆಡ್. ಏನಕ್ಕಂದ್ರೆ ನಾನು ಬೆಂಗಳೂರಲ್ಲಿ ಇದ್ದು ಕನ್ನಡದ ಹುಡುಗಿಯಾಗಿ ನಾನು ಯಾವುದೇ ಇಂಟರ್ವ್ಯೂಸ್ ಕೊಟ್ಟಿಲ್ಲ ಅಥವಾ ಯಾವುದೇ ಪಾಡ್ಕಾಸ್ಟ್ ಹೋಗಿಲ್ಲ. ಇಟ್ಸ್ ಓನ್ಲಿ ಫಾರ್ ದಿಶಾ. ಸೊ ಐ ಆಮ್ ಗೋಯಿಂಗ್ ಟು ಚಿಲ್. ಐ ಆಮ್ ಸೋ ಗ್ರೇಟ್ಫುಲ್. ನಾನು ಆಕ್ಚುಲಿ ನೋಡ್ತಾ ಇದ್ದೆ, ನಾನು ಎಲ್ಲಾ ಗೆಸ್ಟ್ ನ ಕರ್ಸೋ ಮುಂಚೆ ಫುಲ್ ಕುತ್ಕೊಂಡು ಎಲ್ಲಾ ನೋಡ್ತೀನಿ, ಆಯ್ತಾ, ಯಾವ ತರ ಕಂಟೆಂಟ್. ಸೋ ಮೆನಿ ಆಂಕರ್ಸ್ ಸ್ಪೆಷಲಿ ಮಾಡಲ್ಲ. So yeah, ನನ್ನ ಹೋಲ್ ಐಡಿಯಾ ಏನಂದ್ರೆ, ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಕ್ವೆಶನ್ಸ್. ನಾನು ಮೋಸ್ಟ್ಲಿ ಯಾವ ಗೆಸ್ಟ್ ಜೊತೆನೂ ರಿಪೀಟ್ ಮಾಡಿಲ್ಲ. ಕುತ್ಕೊಂಡು 10-15 ಇಂಟರ್ವ್ಯೂ ನಿಮ್ದು. ನಾನು ನೆನ್ನೆ ತೆಲುಗು ಅಲ್ಲೆಲ್ಲ ಇಂಟರ್ವ್ಯೂಸ್ ನೋಡ್ಬಿಟ್ಟೆ. ಮೇಕ್ ಶೋರ್ ಐ ಡೋಂಟ್ ಹ್ಯಾವ್ ಟು ರಿಪೀಟ್ ದ ಕ್ವೆಶನ್ ಅಂತ. I'm glad. ಗೆಟಿಂಗ್ ಇನ್ ಟು ಇಟ್, ತುಂಬಾ ಪ್ರಶ್ನೆಗಳಿದೆ. ಒಂದೇನಂದ್ರೆ, ನಂಗೆ ನೆನ್ಪಿರೋದು, ನೀವು ಯು ವರ್ ಜಸ್ಟ್ 17 ಅಲ್ವಾ ವೆನ್ ಯು ಶಾರ್ಟ್ ಫಾರ್ ನಂದಾ ಲವ್ ನಂದಿತಾ ಅಲ್ವಾ? 16-17 ರಿಲೀಸ್ ಆದಾಗ 17. ಸೊ ಆವಾಗಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂಡ್ ಫಸ್ಟ್ ಆಫ್ ಆಲ್, ಈ ಮೂವಿ ಹೇಗೆ ಎಂಟರ್ ಆದ್ರಿ? ಅಂಡ್ ಹೌ ವಾಸ್ ಇಟ್ ಅರೌಂಡ್? ಲೈಕ್ ಫುಲ್ ಸಡನ್ಲಿ ಯು ಬ್ಲೂ ಅಪ್ ಸಾಂಗ್. ಇಟ್ಸ್ ಅ ವೆರಿ ಐಕಾನಿಕ್ ಸಾಂಗ್ ಅಲ್ವಾ? ಇವನ್ ನಾವು ಇವತ್ ಬೆಳಗ್ಗೆ ಕೂಡ ನಾನು ಒಂದ್ ರೀಲ್ ನೋಡ್ತಾ ಇದೆ ಅಂದ್ರೆ, ಲೈಕ್ ಮೈ ಚೈಲ್ಡ್ಹುಡ್ ಫೇವರೇಟ್ ಸಾಂಗ್. ಸೊ ಪ್ಲೀಸ್ ಇದ್ರ ಬಗ್ಗೆ ಹೇಳಿ. ವಾಟ್ ಟು ಸೇ, ಹಂಗೆ ಆಯ್ತು ಅದು ಅಷ್ಟೇ. ಆಲ್ಸೋ ಬ್ಲಾಂಕ್ whenever I talk about Nanda Nandita because like a decade ago ಅಲ್ಲ, ಮೇ ಬಿ ಸ್ಕ್ರೀನ್ ಅಲ್ಲಿ ಆಸ್ ಅ ಹೀರೋಯಿನ್ ಒಂದು 16 yearsಗೆ ಎಂಟ್ರಿ ಆಗಿದ್ದು. ಬಟ್ ಅದಕ್ಕೆ ಮುಂಚೆ ನಾನು 12 years ಓಲ್ಡ್ ಇದ್ದಾಗಲೇ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ದ ಹಾರ್ಶ್ ರಿಯಾಲಿಟಿ ಆಫ್ ಲೈಫ್. ಸೊ ನನ್ನ ಮನೇಲಿ ಹೆಲ್ಪ್ ಮಾಡ್ತಿದ್ದೆ, ಅಂಡ್ ಅಪ್ಪಂಗೆ ಜಾಬ್ ಇರಲಿಲ್ಲ. ಸೊ ನಾನು ಕಾಣ್ದಂಗೆ ಬೇಸಿಗೆ ರಜದಲ್ಲೆಲ್ಲ ಕ್ಯಾಂಪ್ ಎಲ್ಲ ಹೋಗ್ತಾರೆ. ಈಗೆಲ್ಲರೂ ನನ್ನ ಮಗನ ಇಲ್ಲಿ ಕಳ್ಸಿದ್ದೆ, ಅಲ್ಲಿ ಕಳಿಸ್ದೆ ಅಂತಾರೆ. ಯಾವ್ದಪ್ಪ ಇದೆಲ್ಲ ಅಂತ ನಮ್ಗೆ ಅನ್ಸೋದಾಗ, ಬಿಕಾಸ್ ಬೀಯಿಂಗ್ ಅ ಎಲ್ಡರ್ ಗರ್ಲ್, ಏನಾದ್ರು ಸಪೋರ್ಟ್ ಮಾಡ್ಬೇಕು, ಅಮ್ಮನ ಮಗದಲ್ಲಿ ನಗು ನೋಡ್ಬೇಕು, ಅದು ಒಂದಿರುತ್ತೆ. ವೆನ್ ಯು ಆರ್ ಲೈಕ್ ಹಿಯರ್ ಅಂಡ್ ದೆನ್ ದೇರ್ ಇಸ್ ನೋ ಜಾಬ್ ಹಿಯರ್, ಇಟ್ ಹಿಟ್ ಯು ವೆರಿ ಹಾರ್ಡ್. ಅದು ಸ್ಪೆಷಲಿ ನಾವೆಲ್ಲ ಮಕ್ಕಳಿದ್ದಾಗ ಅದನ್ನ ಮರೆಯೋಕ್ಕಾಗಲ್ಲ. ಸೊ ಐ ಸ್ಟಾರ್ಟೆಡ್ ವರ್ಕಿಂಗ್ ದಟ್ ಟೈಮ್. ಐ ಡೋಂಟ್ ನೋ ಎನಿಥಿಂಗ್, ಐ ವಾಂಟ್ ಟು ವರ್ಕ್. ಅಂಡ್ ಆ ವರ್ಕ್ ಅಲ್ಲಿ ಏನಾದ್ರು ಕಲಿಬೇಕು, ಬಿಕಾಸ್ ದಟ್ಸ್ ದ ಏಜ್ ಅದಿರ್ತಿತ್ತು. ಅಂಡ್ ನಂಗೆ ಅವಾಗ ಟಿವಿ ಆಫರ್ ಬಂತು. ಐ ಡೋಂಟ್ ನೋ ಹೇಗ್ ಬಂತು ಅನ್ನೋದು ಮರ್ತೋಗಿದ್ದೀನಿ. ಬಟ್ ಎಕ್ಸಾಮ್ ಮುಗಿಸ್ದೆ. ನನ್ನ ಹತ್ರ ಆಗಿನ್ನೂ ಮೊಬೈಲ್ ಇನ್ನೂ ಬರ್ತಾ ಇತ್ತು. ತುಂಬಾ ಜನದ ಹತ್ರ ಇಲ್ಲ, ಮೊಬೈಲ್ ಇದ್ದವರೇ ಫುಲ್ ರಿಚ್, ಆ ತರ ಒಂದು ಫೀಲಿಂಗ್ ಇರ್ತಿತ್ತು. ಸೊ ಆಬ್ವಿಯಸ್ಲಿ ನಮ್ಮ ಹತ್ರ ಇರ್ಲಿಲ್ಲ. ಆಮೇಲೆ ಹಿಂಗೆ ಆಂಕರಿಗೆ ಬಂತು. ನಾನು ಬಂದಿದ್ದ ಅಪರ್ಚುನಿಟಿ ಮಿಸ್ ಮಾಡಬಾರ್ದು ಅಂತ ನಮ್ಮ ಮೈ ಫಸ್ಟ್ ಶೋ ನಾನು ಎಕ್ಸಾಮ್ ಮುಗಿಸಿ ಸ್ಕೂಲಿಂದ ಹೋಗಿ ಸಿಟಿ ಕೇಬಲ್ ಅಲ್ಲಿ ಒಂದು ಎಪಿಸೋಡ್ ಶೂಟ್ ಮಾಡಿದೆ. ಅದ್ ಹೇಗಂದ್ರೆ, ಈಗ ನಾವು ಬೈ ಹಾರ್ಟ್ ಮಾಡ್ತೀವಲ್ಲ, ಮಗ್ಗೊಡಿಯೋದು, ಮಗ್ಗ ಹೊಡೆದು ಕ್ಯಾಮ್ರಾ ಮುಂದೆ ಹೇಳೋದು ಅಷ್ಟೇ. ಓನ್ಲಿ ಥಿಂಗ್ ಇಸ್ ಕ್ಯಾಮ್ರಾ ನೋಡಿದ್ರೆ ಭಯ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಒಂದೂವರೆ ವರ್ಷ ಫ್ರೀಯಾಗಿ ಕೆಲಸ ಮಾಡಿದ್ದೆ. ನೀವು ಪೇ ಕೇಳಬಹುದು ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ? ಇಲ್ಲ, ಪೇ ಮಾಡ್ತಿರ್ಲಿಲ್ಲ. ಈಗ ಒಂದ್ ಎಕ್ಸೈಟ್ಮೆಂಟ್ ಇರುತ್ತೆ, ನಾವು ಟಿವಿಲಿ ಬರ್ತೀವಿ ಅನ್ನೋದು. ಅದೇ ತರ ಜನರೇ ಸೇರ್ತಿದ್ರು ಅಥವಾ ಬೇರೆಯವ್ರಿಗೆ ಪೇ ಮಾಡ್ತಿದ್ರು. ನಾನ್ ತುಂಬಾ ಇನ್ನೋಸೆಂಟ್ ಆಗಿದ್ನೋ ಕೇಳಕ್ಕೆ ನಂಗೆ ನಿಜವಾಗ್ಲೂ ಇವತ್ತಿಗೂ ಗೊತ್ತಿಲ್ಲ. ಬಟ್ ಇಟ್ ವಾಸ್ ಆಲ್ಮೋಸ್ಟ್ 1.5 year ಫ್ರೀ ಆಗಿ ವರ್ಕ್ ಮಾಡೋದು. ಮನೇಲಿ ಬಸ್ ಚಾರ್ಜ್ ಕೇಳಕ್ಕಾಗಲ್ಲ, ಇಟ್ಸ್ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಅಲ್ಲ. ಏನಕ್ಕೆ, ನಿಂಗೆ ಬೇಕಾದ್ರೆ ನೀನು ಹೋಗು, ನಡ್ಕೊಂಡು ಹೋಗುವೆ. ನಾನು 5 kilometers ಆಲ್ಮೋಸ್ಟ್, ಫ್ರಮ್ ಮರಿಯಪ್ಪನ್ ಪಾಳ್ಯ ಟು ಗುಟ್ಟಳ್ಳಿ.
ಇವಾಗ ಇದನ್ ಬಿಸ್ಲು ಅವಾಗಿರ್ಲಿಲ್ಲ, ಥ್ಯಾಂಕ್ ಗಾಡ್. ಅವಾಗೆಲ್ಲ ಏನೋ ಮೈಂಡ್ ಅಲ್ಲಿ ಯಾವ್ದು ಬರ್ತಿರ್ಲಿಲ್ಲ, ಈ ತರ ಸಂತಾನ ಆಗ್ತೀವಿ, ಸುಸ್ತಾಗ್ತದೆ, ಊಟ ಮಾಡಿಲ್ಲ, ನೀರ್ ಕುಡ್ದಿಲ್ಲ, ಇದೆಲ್ಲ ಏನು ಅಂಡ್ ಇಟ್ ಅಫೆಕ್ಟ್ಸ್ ಆಲ್ಸೋ. ಸಿ ಮೈ ಸ್ಕಿನ್ ಇದೆಲ್ಲ ಬರ್ನ್ ಆಗಿರೋದು ಅಥವಾ ಟಾನ್ ಇರೋದೆಲ್ಲ ಅದೇ. ಏನ್ ಅಪ್ಲೈ ಮಾಡಿದ್ರು, ಏನ್ ಕನ್ಸಲ್ಟ್ ಮಾಡಿದ್ರು ವಿಲ್ ನಾಟ್ ಗೋ. ಸೊ ಆ ಒಂದು ಟೈಮಲ್ಲೇನೆ ಮೂವಿ ಟೀಮ್ ಅವ್ರು ನೋಡಿ ಅಪ್ರೋಚ್ ಮಾಡಿದ್ದು. ದಟ್ಸ್ ಹೌ ಇಟ್ ಹ್ಯಾಪನ್. ಶೂಟ್ ಹೋದೆ, 40 days ಶೂಟ್ ಮುಗೀತು, ಮೂವಿ ರಿಲೀಸ್ ಆಯ್ತು, ಮೂವಿ ಹಿಟ್ ಆಯ್ತು, ಅಂಡ್ ದೆನ್ ದ ರಿಯಾಲಿಟಿ ಹಿಟ್ಸ್. ಯು ಕಾನ್ ಬಿ ದ ನಾರ್ಮಲ್ ಪರ್ಸನ್. ಎಲ್ಲಾ ಕಡೆ ಎಲ್ಲ ಜಿಂಕಮರಿ ಅಂತಾರ. ಇಟ್ಸ್ ನೈಸ್, ಎಲ್ಲಾರು ನನ್ ಕಂಡಿಡ್ತಿದ್ದಾರೆ ಅಂತ ಚೆನ್ನಾಗಿರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ವೆನ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಟ್ ದಟ್ ಪಾಯಿಂಟ್ ಆಫ್ ಮೂವಿ ಮುಗಿದ ಮೇಲೆ, ಯು ಹ್ಯಾವ್ ಟು ಬಿ ನಾರ್ಮಲ್. ಈಗ ರೋಡಲ್ಲಿ ನಡ್ಕೊಂಡು ಹೋಗೋದಿರ್ಬೋದು, ಬ್ಯಾಕ್ ಟು ಸ್ಕೂಲ್ ಇರ್ಬೋದು, ಪೀಪಲ್ ತುಂಬಾ ರೆಕಗ್ನೈಸ್ ಮಾಡ್ತಿರೋದು ಹೋಗ್ತಾ ಹೋಗ್ತಾ 3 months 4 months ಚೆನ್ನಾಗಿರುತ್ತೆ, 6 months 7 months ನಾರ್ಮಲ್ ಆಗುತ್ತೆ, 8 months 9 months ಅಯ್ಯೋ ಇವ್ರು ಕಂಡಿಡಿದ್ರೆ ಪರವಾಗಿಲ್ಲಲ್ಲಪ್ಪ ಅನ್ಸುತ್ತೆ. ಮೇ ಬಿ ಅದು ರೂಢ ಕೇಳಿಸ್ಬೋದು, ಇಷ್ಟೊಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿ ಇವಳು ಹಿಂಗೆ ಹೇಳ್ತಿದ್ದಾಳೆ ಅಂತ ನೋಡೋರ್ಗೆ ಅನ್ನಿಸ್ಬೋದು. ಬಟ್ ಇಫ್ ಯು ಬಾರ್ನ್ ಇನ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂಡ್ ಯು ಗೆಟ್ ಇನ್ ಟು ಇಂಡಸ್ಟ್ರಿ, ಇಟ್ ಇಸ್ ಟೂ ಟಫ್. ಬಿಕಾಸ್ ನೀವ್ ಏನ್ ಪ್ರೆಸೆಂಟ್ ಮಾಡ್ತೀರಾ ಜನರ ಮುಂದೆ, ಇಂಡಸ್ಟ್ರಿ ಜನರ ಮುಂದೆ ಅಥವಾ ಕ್ಯಾಮ್ರಾ ಮುಂದೆ, ಅದನ್ನ ನೋಡಿ ನಿಮ್ನ ಜಡ್ಜ್ ಮಾಡ್ತಾರೆ. ನೀವು ಊಟ ಮಾಡಿದೀರಾ ಅದನ್ನ ಯಾರು ಕೇಳಲ್ಲ, ಯಾವ ಬ್ರಾಂಡೆಡ್ ಬಟ್ಟೆ ಹಾಕಿದ್ದಾಳೆ ಅದನ್ನ ನೋಡ್ತಾರೆ. ಸೊ ದಟ್ ವಾಸ್ ಹಿಟಿಂಗ್ ರಿಯಲಿ ಬ್ಯಾಡ್. ಮೂವಿ ಆದ್ಮೇಲೆ ಬ್ಯಾಕ್ ಟು ಸ್ಕೂಲ್ ಅಂಡ್ ಅಗೇನ್ ಐ ಕಾಂಟ್ ಡೂ ಎನಿಥಿಂಗ್ ಎಲ್ಸ್ ಬಿಕಾಸ್ ಯು ಆರ್ ಅನ್ ಆಕ್ಟ್ರೆಸ್ ನೌ and you have to get more films. How? I'm too innocent. ಆ ಥರ ಬಾವಿನೂ ಅಲ್ಲ, ಅದು ಒಂಥರ ಆ ಥರ ಜಾಗದಲ್ಲಿ ಇರೋ ಕಪ್ಪೆ ನಾನು. ಸೊ ಇಟ್ ವಾಸ್ ವೆರಿ ಟಫ್ ಫಾರ್ ಮೀ. ನನಗೆ ಯಾವಾಗಲೂ ನಂದಿತ ಅಥವಾ ಜಿಂಗಮರಿ ಅಂತ ಹೇಳಿದಾಗೆಲ್ಲ ದ ರಿಯಾಲಿಟಿ ಕಮ್ಸ್ ಟು ಮೈ ಮೈಂಡ್, ನಾಟ್ ದ ಸಕ್ಸಸ್ ಆಫ್ ದಟ್ ಫಿಲ್ಮ್. ಐ ಮೀನ್ ಈ ಸೈಡ್ ಆಕ್ಚುಲಿ ಯಾರು ಹೇಳಲ್ಲ ಅಲ್ಲ, ಲೈಕ್ ಪೋಸ್ಟ್ ದ ಸಕ್ಸಸ್ ನೀವು ಹೇಳಿದಾಗ ಎಲ್ಲಾರು ಓಕೆ ಇವ್ರು ಅಲ್ಲಿದ್ದಾರೆ ಅಂತ ಇಟ್ಬಿಡ್ತೀವಿ. ಬಟ್ ನೀವು ಡೈಲಿ ಬೇಸಿಸ್ ಡೇ ಟು ಡೇ ಲೈಫ್ ಅಲ್ಲಿ ಏನ್ ಫೇಸ್ ಮಾಡ್ತೀರಾ ಅದು ಆಕ್ಚುಲಿ ಜಾಸ್ತಿ ಜನ ಮಾತಾಡಲ್ಲ. ಸೊ ಥ್ಯಾಂಕ್ಸ್ ಸೋ ಮಚ್ ಫಾರ್ ಶೇರಿಂಗ್ ದಟ್. No, it's the truth. Now social media is so booming and industry ಎಲ್ಲರಿಗೂ opportunities, industry ಎಲ್ಲಾನು ವೆಲ್ಕಮ್ ಮಾಡ್ತದೆ. ಇಟ್ಸ್ ಕ್ವೈಟ್ ಚೇಂಜಿಂಗ್ ಅವಾಗ ಇದ್ದದಕ್ಕಿಂತ. ಬಟ್ the way they people or the world people, I mean us, most of us ನೋಡೋ ವಿಧಾನ, ನೀವ್ ಏನ್ ಹಾಕೊಂಡಿದ್ರ, ಏನ್ ಯೂಸ್ ಮಾಡ್ತಿದ್ರ ಇದ್ರ ಮೇಲೆ ಇರುತ್ತೆ. ಬಿಟ್ರೆ ನಿಮ್ ಕ್ಯಾರೆಕ್ಟರ್ ಅಥವಾ ನಿಮ್ಮ ರಿಯಲ್ ಬದುಕು ಯಾರಿಗೂ ಬೇಕಿಲ್ಲ. ಅಂಡ್ ಅದನ್ನ ಅವರು ಸಮ್ಟೈಮ್ಸ್ ನನಗನ್ಸಿತ್ತು, ನಾನು ನಾರ್ಮಲ್ ಆಗಿ ಓಡಾಡ್ತಿರೋದು ಅಥವಾ ನಾರ್ಮಲ್ ಆಗಿ ಎಲ್ಲರ ಹತ್ರ ಮಾತಾಡ್ತಿರೋದನ್ನ ನೀವು ಡೌನ್ ಟು ಅರ್ತ್ ಅಂತ ತಗೊಳ್ಳೋದ್ರ ಬದಲು ಅಯ್ಯೋಳ there's a difference. Again the people says ತುಂಬಾ attitude ಇದೆ, she's throwing tantrums, attitude. You know why it comes? Because you take me light. Correct. If I smile at you, think ಆಯ್ತಾನೆ ಕಾಲ್ ಮಾಡೋಣ ಬಿಡು, ಮಾತಾಡೋಣ ಬಿಡು, ಕರೆದ್ರೆ ಮಾಡ್ತಾರೆ ಫಿಲ್ಮ್, ಆ ತರ ಆಗ್ಬಿಡತ್ತೆ. ಸೊ ದಟ್ಸ್ ಆಲ್ಸೋ ಅ ಮೈನಸ್. ಅದು ಒಂದು ಬೌಂಡ್ರಿ ಡ್ರಾ ಮಾಡ್ಬೇಕಾಗುತ್ತೆ. ಆಗತ್ತೆ ಇಫ್ ಯು ಆರ್ ರಿಯಲಿ ಒಂದು ರಿಯಲ್ ಪರ್ಸನ್ ಯಾವತ್ತೂ ಕ್ಯಾರಿ ಮಾಡ್ತಿರ್ಬೇಕು ಥ್ರೂ ಔಟ್ ದ ಜರ್ನಿ ಆಫ್ ಯುವರ್ ಲೈಫ್ ಅಂದಾಗ ಇಟ್ ಈಸ್ ವೆರಿ ಟಫ್ ಟು ಹ್ಯಾಂಡಲ್ ದ ಜಡ್ಜ್ಮೆಂಟ್. ಸೊ ನನಗೆ ಅದು ತುಂಬಾ ಹಿಟ್ ಆಗಿತ್ತು. ಅಂಡ್ ಈಗಲೂ ಅಷ್ಟೇ, ಮೋಸ್ಟ್ ಆಫ್ ದ ಪೀಪಲ್ ನೀವು ಡೌನ್ ಟು ಅರ್ತ್ ಇರೋದು ಅಥವಾ ವರ್ಕ್ಗೆ ಅಂತ ನೀವು ತೋರಿಸೋ ಇಂಟ್ರೆಸ್ಟ್ ಅಥವಾ ರೆಸ್ಪೆಕ್ಟ್ ನ ಪ್ಯಾಷನ್ ಅಂತ ಕನ್ಸಿಡರ್ ಮಾಡಲ್ಲ. ಇಫ್ ಯು ಆರ್ ಲೈಕ್ ಫಾಲೋಯಿಂಗ್ ಅಪ್, ಫಾರ್ ಎಕ್ಸಾಂಪಲ್ the Shaz following up a brand deal who called you. So 2 ದಿನ ಆಯ್ತು 3 ದಿನ ಆಯ್ತು ಅವ್ರು ಕಾಲ್ ಮಾಡಿದ್ದಾರೆ, you are not getting any revert. So I want to do it because it's a job. End of the day ಅವ್ರು ಕಾಲ್ ಮಾಡಿದ್ರು ಬಿಟ್ಬಿಟ್ರು, ಅವ್ರಿಗೆ 100 ಜನ ಇರ್ಬೋದು, ದಿಶನ್ ಅದು ಒಂದು ಬ್ರ್ಯಾಂಡ್. And you call back and check what happened. ಅದನ್ನ ಅವರು ಇವ್ರಿಗೆ ಪ್ಯಾಷನ್ ಇದೆ, ಇವರು ಪ್ರೊಫೆಷನಲ್ ಆಗಿದ್ದಾರೆ, ಇದನ್ನು ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತ ಯಾರು ಅನ್ಕೊಳಲ್ಲ. ಕೆಲಸ ಇಲ್ಲ ಅನ್ಸುತ್ತೆ, ಜಾಬ್ಲೆಸ್ ಅನ್ಸುತ್ತೆ, ದುಡ್ಡಿಲ್ವೇನೋ, ಕಮ್ಮಿ ಕೇಳೋಣ, ದಿಸ್ ಇಸ್ ದ ಪಾಯಿಂಟ್ ಆಫ್ ವ್ಯೂ. ಎಸ್ಪೆಷಲಿ ವರ್ಕ್ ಅಲ್ಲಿ ತುಂಬಾ ಕಮ್ಮಿ ಜನ ಶೀಸ್ ಟು ಪ್ರೊಫೆಷನಲ್, ಶೀಸ್ ಪ್ಯಾಷನೇಟ್, ಶೀಸ್ ಸೀರಿಯಸ್ ಅಬೌಟ್ ವಾಟ್ ಶಿ ಇಸ್ ಡೂಯಿಂಗ್ ಅನ್ನೋದನ್ನ ತಗೊಳ್ಳೋದು ತುಂಬಾ ಕಮ್ಮಿ. Yeah. This is like the dark side of it. Yeah. If you're being too nice ಅಂದ್ರೆ ಅವರು ನಿಮ್ಮನ್ನ ತುಂಬಾ ಲೈಟ್ ಆಗಿ ತಗೊಳ್ತಾರೆ, ಅವರು ಈಸಿಲಿ ಅವೈಲೇಬಲ್. You being yourself at the same time handling your job successfully.
ಹಾ. ಕ್ರೇಜಿ. ಸೊ ನಂದಿತಾ, ನಿಮ್ದು ಇವಾಗ ಕನ್ನಡ ಫಿಲ್ಮ್ಸ್ ಇಂದ ತೆಲುಗು ಮತ್ತೆ ತಮಿಳ್ ಫಿಲ್ಮ್ಸ್ ಗೆ ಟ್ರಾನ್ಸಿಷನ್ ಹೇಗಾಯ್ತು? ಸೊ ನಾನು ಫಸ್ಟ್ ಫಿಲ್ಮ್ ಆದ್ಮೇಲೆ ಐ ವಾಸ್ ಸ್ಟಡಿಂಗ್. ಅಪ್ಪ ಅದು ದಟ್ಸ್ ಅನ್ ಅದರ್ ಡಾರ್ಕೆಸ್ಟ್ ಸೈಡ್ ಆಫ್ ಮೈ ಸ್ಟೋರಿ. ಮನೇಲಿ ಒಪ್ಕೊಳ್ಳಿರೋ ಸಿನಿಮಾ ಎಲ್ಲ ಬೇಡ ಅದು ಅಂತೆಲ್ಲ. ನಾನು ಹೇಗೋ ಪ್ರೆಷರ್ ಮಾಡಿ ನಂಗೆ ಬಂದಿರೋ ಅಪರ್ಚುನಿಟಿನ ಮಿಸ್ ಮಾಡಬಾರ್ದು ಅನ್ನೋ ರೀಸನ್ ನಾನು ಆ ಮೂವಿ ಮಾಡಿದ್ದು. ಸೊ ಅಪ್ಪ ಇದು ಮಾಡಿದ್ಮೇಲೆ ನೀನು ಕೇಳೋಂಗಿಲ್ಲ, ನಿಂಗೆ ಇಷ್ಟ ಅಂತ ನಾನು ಬಿಟ್ಟಿರೋದು ಅಷ್ಟೇ ಅಂತ. ಸೊ ಐ ಕಂಟಿನ್ಯೂಡ್ ಮೈ ಸ್ಟಡೀಸ್. ಇಟ್ಸ್ ನಾಟ್ ಇಂಡಸ್ಟ್ರೀಸ್ ಬ್ಯಾಡ್ ಸಮಥಿಂಗ್, ನಂಗೆ ಗೊತ್ತಿಲ್ಲ ಅವ್ರ ಮೈಂಡಲ್ಲಿ ಏನಾಯ್ತು ಅಂತ. ಹೀಸ್ ಇನ್ ಟು ಹೋಟೆಲ್ ಬಿಸ್ನೆಸ್. ಅವಾಗೆಲ್ಲ ಲೈವ್ ಬ್ಯಾಂಡ್ ಇರ್ತಿತ್ತಲ್ಲ, ಹಿ ಯೂಸ್ ಟು ಬಿ ಅ ಮ್ಯಾನೇಜರ್ ಒನ್ ಆಫ್ ದ ಲೈವ್ ಬ್ಯಾಂಡ್. ಆಗ ತುಂಬಾ ಓಡ್ತಿತ್ತು ಅವಾಗ ಲೈವ್ ಬ್ಯಾಂಡ್ಸ್ ಎಲ್ಲ. ಸೊ ಅಂಡ್ ಲವ್ ಮ್ಯಾರೇಜ್ ಅಮ್ಮ ಅಪ್ಪ ಅಂದ. ಅಂಡ್ ಅಮ್ಮ ಸೈಡಲ್ಲಿ ಇದೆ ಲೈಕ್ purely into vegetarian caste, upper caste and all that, you know, they faced all that and they came to Bangalore. ಜನ ಏನಂತಾರೆ, ಅಪ್ಪ ಹೋಟ್ಲು, ಇವರು ಲವ್ ಮ್ಯಾರೇಜು, ಇವಳು ನೋಡ್ರೆ ಕುಣಿಯಕ್ ಹೋದ್ಲು, ಯು ನೋ ದಿಸ್ ಥಿಂಗ್ ಹೇಳಿದಾರೆ ಕೂಡ ಅದನ್ನ. ಅಷ್ಟೇ, ಇನ್ನೇನ್ ಮಾಡ್ತಿದ್ರು, ಮಗಳ ಕುಡಿಯಕ್ಕೆ ಕಳಿಸ್ತಾ ಇದ್ದಿತ್ತು ಅಂತ. ಸೊ ದೇ ವಾಸ್ ಸಮ್ವೇರ್ ಅವ್ರು ಮಾಡಿದ ಮಿಸ್ಟೇಕೋ ಅಥವಾ ಗೊತ್ತಿಲ್ಲ ನಂಗೆ ಅವ್ರ ಮೈಂಡಲ್ಲಿ ಏನು ನೋಡ್ತಿತ್ತು. ಬಟ್ ಯಾ, ತುಂಬಾ ಚಿಕ್ಕವಳು, ಸಿನಿಮಾದಲ್ಲಿ ರೊಮ್ಯಾನ್ಸಿಂಗ್ಸು ಏನೇನೋ ಬರುತ್ತಂತ. ಐ ಸೀರಿಯಸ್ಲಿ ರಿಮೆಂಬರ್ ಒನ್ ಥಿಂಗ್, ಐ ವಾಂಟ್ ಟು ಟೆಲ್ ದಿಸ್. ನಾನು ಫಸ್ಟ್ ಟೈಮ್ ಹೆಂಗೋ ಅಪ್ಪನಿಗೆಲ್ಲ ಇಲ್ಲ ನೀವು ಬನ್ನಿ ಮಾತಾಡೋಣ ಹಂಗೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಅಮ್ಮ ಅಂತ ತುಂಬಾ ಸಪೋರ್ಟ್ ಮಾಡಿದ್ರೆ ಆ ಟೈಮಲ್ಲಿ. ಆ್ಯಂಡ್ ಹೋಗಿದ್ದೀವಿ, ಅಂಡ್ ದ ಟೀಮ್ ವಾಸ್ ಸಿಟ್ಟಿಂಗ್. ಇದೇ ಚಾಮರಾಜಪೇಟೆಲ್ ಅವ್ರ ಆಫೀಸ್ ಇತ್ತು. ಏನಮ್ಮ ಮಾಡ್ತೀಯಲ್ವಾ, ಹೇಳ್ಕೊಟ್ಟಿದ್ದಲ್ಲ ಅಂತ ನಾನು ಹಿಂಗೆ ಕೂತಿದ್ದೆ. ದೆನ್ ಯೋಗಿ ಎಂಟರ್ಡ್. ಓಕೆ, ದಿಸ್ ಇಸ್ ದ ಫಸ್ಟ್ meet. Okay, he's going to be my hero. Okay. Teenage, no, you know what I mean. ಅಪ್ಪ ಇದಾರೆ, ನಿಂಗೆ ನೋಡೋಕು ಆಗ್ತಿಲ್ಲ ಆಯ್ತಾ. ಸ್ವಲ್ಪ ಭಯ ಬೇರೆ, ಎಲ್ಲ ಹೊಸಬ್ರು. ನನ್ನ ಮನೆ ರೋಡ್ ಬಿಟ್ಟು ಸ್ಕೂಲ್ ಬಿಟ್ರೆ ಏನೂ ಗೊತ್ತಿಲ್ಲ ನಂಗೆ. ಅಜ್ಜಿ ಮನೆ ಮೈಸೂರಿಗೆ ಕರ್ಕೊಂಡು ಹೋದ್ರೆ ಅಷ್ಟೇ. ಆಮೇಲೆ ಅವರು ಅಜಯ್ ಕುಮಾರ್ ಅಂತ ಸ್ಟೋರಿ ರೈಟರ್, ಅವರೇ ನನಗೆ ಸೆಲೆಕ್ಟ್ ಮಾಡಿದ್ದು. ಸೂಪರ್ ನಿಂತ್ಕೊಳ್ಳಮ್ಮ ಹೈಟ್ ನೋಡೋಣ ಅಂತ. ಸೋ ಎಂಬ್ಯಾರಸಿಂಗ್, ಅಪ್ಪನ ಮುಂದೆ ಹೋಗಿ ಹಂಗೆ ನಿಂತ್ಕೊಳ್ಳೋದು ಅನ್ನೋದು. ನೋ, ಫುಲ್ ನರ್ವಸ್. ಆಮೇಲೆ ನಾನು ನಿಂತ್ಕೊಂಡು ಹಿಂಗೆ, ಓಕೆ ಹೋಗಿ ಸ್ವಲ್ಪ ಹೈಟ್ ಇದ್ರೆ ಮ್ಯಾಚ್ ಮಾಡೋಣ ಹೆಂಗೋ ಅಂತ. ಅಪ್ಪ ಫುಲ್ ಹಿಂಗೆಲ್ಲ ಮಾಡ್ತಿದ್ದಾರೆ. ಇದೆಲ್ಲ ನೋಡ್ಬೇಕಾ ನನ್ನ ಕಣ್ಣಲ್ಲಿ. ಸ್ಟಿಲ್ ಈಸ್ ನೋ ಮೋರ್. ಬಟ್ ನಂಗೆ ಆ ಎಕ್ಸ್ಪ್ರೆಷನ್ ಇವತ್ತಿಗೂ ಮರೆಯೋಕ್ಕಾಗಲ್ಲ. ನಮ್ಮ ತಂದೆ ಕೊಟ್ಟಿದ್ದು ಸಮಥಿಂಗ್ ಹಿಂಗೆ ಕೂತಿದ್ರು, ನಾನು ಇಲ್ಲಿ ನಿಂತೆ. Yeah, he was doing that, and then everything was a history. Movie ಆದ್ಮೇಲೆ hit and all that, whatever I said, and 3 years ಆಗೋಯ್ತು. 3 years ಆಯ್ತು, got into college, and then I was thinking something is missing, you know. ಒಂದು ಸಕ್ಸಸ್ ಕೊಟ್ಮೇಲೆ ಎವ್ರಿ ಟೈಮ್ ಎಷ್ಟೇ ವರ್ಷ ಆದ್ರೂ ಕೇಳ್ತಿರ್ತಾರೆ, ನೆಕ್ಸ್ಟ್ ಏನು. Then I thought, okay, I can manage my studies and work. ಏನ್ ವರ್ಕ್? You know, you can't go back to TV. You can't get back to cinema because you don't know anyone. ತುಂಬಾ ಕಷ್ಟ. Okay, you have to do, ಗೊತ್ತಿರೋರು ಯಾರೋ ಒಬ್ರು ಹೇಳ್ತಾರೆ, ಫುಲ್ ಫೋಟೋ ಶೂಟ್ ಮಾಡಿಸಿ, ಅಂಡ್ ದೆನ್ ಜಡ್ಜ್ಮೆಂಟ್ ಅಗೇನ್, ಬಾಡಿ ಶೇಮಿಂಗ್. ಇಷ್ಟು ಸಣ್ಣಗಾದ್ರೆ ಹೆಂಗೆ, ಸ್ವಲ್ಪ ಎಲ್ಲ ದಪ್ಪ ಆಗ್ಬೇಕು. ಯು ನೋ I've heard this ಕನ್ನಡದಲ್ಲೇನೆ. ದಪ್ಪ ಹೆಂಗಾಗುದು ಇವಾಗ್ಲೂ somebody say that, what do you feel? You tell me. I am like, ಇವಾಗ ಆದ್ರೆ ಅವಾಗ I can understand. ಇವಾಗ ವೋಕ್ ಕಲ್ಚರ್ ಹೆಂಗಿದೆ ಅಂದ್ರೆ ವಿಲ್ ಬಿ ಲೈಕ್ ಮೈ ಬಾಡಿ ಮೈ ವಿಶ್ ಅಂತ ಮಾತಾಡ್ತೀವಿ. ಇವಾಗ ಒಂದು ಧೈರ್ಯ ಇದೆ, ಅಥವಾ ನಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಆನ್ ಫೇಸ್ ಯು ಕ್ಯಾನ್ ಟೆಲ್ ಅಂಡ್ ಯು ನೋ ವಾಕ್ ಅವೇ ಅಲ್ಲ. ಬಟ್ ಅವಾಗ ಪ್ಲೀಸಿಂಗ್ ಪೀಪಲ್ ಇಸ್ ಒನ್ ಪಾರ್ಟ್ ಆಫ್ ದ ಜಾಬ್ ತರ ಅನ್ನಿಸ್ತಾ ಇತ್ತು. ಸೊ ನಾನು ಫೋಟೋ ಶೂಟ್ ಮಾಡೋದು ಏನೂ ಮಾಡ್ಲಿಲ್ಲ. ಬಟ್ ಐ ಗಾಟ್ಸ್ ಕ್ರೇಜ್, ನಂಗೆ ಗೊತ್ತಿಲ್ಲ. ನಾನು ಯಾವಾಗ ಏನೋ ವರ್ಕ್ ಮಾಡ್ಬೇಕು ಅನ್ಕೊಂಡ ತಕ್ಷಣನೇ someone called me. ಇದ್ರ ಒಂದು ತಮಿಳ್ ಫಿಲ್ಮ್ ಇದೆ, ಮಾಡ್ತೀರಾ, ಬರ್ತೀರಾ, ಮೀಟ್ ಮಾಡ್ತೀರಾ, ಟೀಮ್ ಬರ್ತಿದ್ದಾರೆ ಬ್ಯಾಂಗ್ಳೂರ್ಗೆ. ಓಕೆ ನೋಡೋಣ. ಬಟ್ ನಂಗೆ ತಮಿಳ್ ಬರೋಣ, ನಾನು ಏರಿಯಾನೇ ಬಿಟ್ಟು ಹೋಗಿಲ್ಲ, ಸ್ಟೇಟ್ ಬಿಟ್ಟು ಹೋಗೋದು ಹಿಂಗೆ ಅಂತ. ಐ ವೆಂಟ್ ಅಂಡ್ ಮೆಂಟ್. ಇಟ್ ಡಿಡ್ಂಟ್ ವರ್ಕ್ ಔಟ್. ನಂಗೆ ಭಯ ಹೋಗೋಯ್ತು. ಅವರೆಲ್ಲ ಬಂದು ಹಂಗೆ ಕೂತ್ಕೊಂಡು ಹಿಂಗೆ ಮೇಲಿನ ಕೆಳಗೆ ಹಿಂಗೆ ನೋಡ್ತಿದ್ರೆ ದ್ಯಾಟ್ ವಾಸ್ ಆಲ್ ಟ್ರಾಮಾಸ್ ಥರನೇ ಇತ್ತು. ನಾನು ಇಲ್ಲ ಅಂತ ಓಡ್ ಬಂದ್ಬಿಟ್ಟೆ, ಮಾಡಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ.
ಅಂಡ್ ದೇ ಆಲ್ಸೋ ರಿಜೆಕ್ಟೆಡ್ ಮೀ, ದಟ್ಸ್ ಅನದರ್ ಥಿಂಗ್. ಗೊತ್ತಿಲ್ಲ ಯಾಕೆ ರಿಜೆಕ್ಟ್ ಮಾಡಿದ್ರು ಅಂತ, ಒಳ್ಳೇದಾಯ್ತು ಬಿಡು ಅಂತ. ಐ ಥಿಂಕ್ ಅವ್ರ ಭಾಷೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಡಬ್ಬಿಂಗ್ ಮಾಡಿಸ್ಬೇಕಂದ್ರೂ ಅವ್ರಿಗೆ ಭಾಷೆ ದಟ್ಸ್ ನಾಟ್. ಇವಾಗ ನಮ್ ಕನ್ನಡದಲ್ಲಿ ಮೋಸ್ಟ್ ಆಫ್ ದ ಹೀರೋಯಿನ್ಸ್ ಆಚೆ ಕಡೆಯಿಂದಾನೇ ಬಂದ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಲಿಪ್ಸಿಂಗ್ ಯು ಕ್ಯಾನ್ ಫೈಂಡ್ ಔಟ್ ಯಾಕೆ ಅವರು ಲಿಪ್ಸಿಂಗ್ ಮಾಡಲ್ಲ ಸರಿಯಾಗಿ ಅಂತ. ಸೊ ಸೆಕೆಂಡ್ ಟೈಮ್ ಹೋದೆ, I rejected. I was so scared seeing people again. Then I decided ಇದು ನನ್ಗಾಗಲ್ಲ, ನಾನು ಸ್ಟಡೀಸ್ ಕಂಪ್ಲೀಟ್ ಮಾಡ್ತೀನಿ, ಒಂದು ಜಾಬ್ ಹೋಗ್ತೀನಿ, ಒಂದು 30,000-40,000 ಬಂದ್ರೆ ಐ ಆಮ್ ಗುಡ್, ಐ ಆಮ್ ಹ್ಯಾಪಿ ಅಂತ. ಥರ್ಡ್ ಟೈಮ್ ಐ ಗಾಟ್ ಅ ಕಾಲ್ ಫ್ರಮ್ ದ ಸೇಮ್ ಕೋಆರ್ಡಿನೇಟರ್. ಹಿ ಸೆಡ್, ಇಲ್ಲ ನೀವು ಬರಲೇಬೇಕು, ನಾನು ಮರ್ಯಾದೆ ಹೋಗ್ಬಿಡತ್ತೆ, ಪ್ಲೀಸ್ ನೀವು ಮಾಡಬೇಡಿ, ಸುಮ್ಮನೆ ಬಂದು ಮುಖ ತೋರಿಸ್ಬಿಟ್ಟು ಹೋಗಿ, ಬಿಕಾಸ್ ನಂಬ್ಕೊಂಡು ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ. ನಾನು ಅವತ್ತೇ ಹೇಳಿದಲ್ಲ ಮಾಡಲ್ಲ ಅಂತ. ನಾನು ಹಿಂಗೆ I decided no, I don't want to see people judging your body and your looks and all. Like somewhere it was too negative. But now we have a maturity. Okay, movie nalli screen ಅಲ್ಲಿ ಹೆಂಗ್ ಕಾಣ್ತಾರೆ ಅಂತ ನೋಡ್ತಿದ್ದಾರೆ ಅಂತ ಅನ್ಕೋಬಹುದು. ಸೊ ನಾನು ಹೇಳ್ದೆ, ನಾನು 2 ದಿನ ಬರಕ್ಕಾಗಲ್ಲ, ಮೈಸೂರಲ್ಲಿ ಇದೀನಿ. ನಾನು ಆಟಿಟ್ಯೂಡ್, I remember this is the first time I showed ಆತರ. And I told him, 2 ದಿನ ಆಗತ್ತೆ ನಾನು ಬರಕ್ಕೆ, ಮೈಸೂರಲ್ಲಿ ಇದೀನಿ, ಅಜ್ಜಿ ಮನೆಗೆ ಬಂದಿದ್ದೀನಿ ಅಂತ. ಆಯ್ತು, ವೇಟ್ ಮಾಡ್ತಾರೆ. ಆಕ್ಚುಲಿ ನಾ ಇಲ್ಲೇ ಇದ್ದೆ, ಟು ಬಿ ಫ್ರಾಂಕ್. ನನ್ ಗಾಡಿ ಪೆಟ್ರೋಲ್ ಹಾಕೊಂಡು ಹೋಗಿ ಮೀಟ್ ಮಾಡಿ, this is all reality I'm talking, you know. I was supposed to go to Brigade Road. Okay. Brigade Road ಅಲ್ಲಿ ನೀಲ್ಗಿರೀಸ್ ಅಂತ ಒಂದ್ ಪ್ಲೇಸ್ ಇತ್ತು. ನನಗಾದ್ರೂ ಮೇಲ್ಗಡೆ ಒಂದು ಹೋಟೆಲ್ ಇದೆ ಅಂತ ಗೊತ್ತಿಲ್ಲ, ಕೆಳಗಡೆ ಹಣ್ಣಂಗಡಿ ಇತ್ತು ಅಂತ ಮಾತ್ರ ಗೊತ್ತು. They said ಇಲ್ಲ, ನೀಲ್ಗಿರಿ ಮೇಲ್ಗಡೆನೆ ಅವರು ಸ್ಟೇ ಮಾಡಿದ್ದಾರೆ, ಯು ಕ್ಯಾನ್ ಕಮ್. ನಾನು ಕಾಫಿ ಡೇಗೆಲ್ಲ ಬರಲ್ಲ ಅಂತ. That was a trend, you know, where coffee day start ಆದಾಗ every meeting happens in coffee day. ಇವಾಗ್ಲೂ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಕಾಫಿ ಡೇಗೆ ಹೋದ್ರೆ ಬೇರೆಯವರೆಲ್ಲ ಹೆಂಗ್ ನೋಡ್ತಿದಾರೆ ಅನ್ನೋದೇ ಒಂದು ಕಾನ್ಶಿಯಸ್, ಏನು ಏನಕ್ಕೆ ಬಂದು ಕೂತ್ಕೊಳ್ಳೋದ್ರಲ್ಲಿ 4 ಜನ ಗಂಡಸು ಕೂತ್ರೆ, ಈ ಹುಡುಗಿಗೆ ಏನಿಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ. I was very scared. I don't know, maybe I am very complicated ಅನ್ಸುತ್ತೆ ನಂಗೆ. I think you were being safe. ಸೊ ನಾನು ಹೇಳ್ದೆ, ಓಕೆ ನಾನು ಬರ್ತಾನೆ, ನಾನು ಹೋಗ್ತೀನಿ. ಮೇಕಪ್ ಮಾಡಿಲ್ಲ, ಏನೂ ಇಲ್ಲ. ನನ್ನಲ್ಲಿ ಯಾವ್ದೋ ಒಂದ್ ಕೆಲ್ಸ ಆಯ್ತು ಕಮರ್ಷಿಯಲ್ ಸಿಟಿಲಿ, ಹಂಗೆ ಏನನ್ ಬೈಕ್ ತಗೊಂಡು ಹೆಲ್ಮೆಟ್ ಹಾಕೊಂಡು ನಾರ್ಮಲ್ ಆಗಿ ಸುಮ್ಮನೆ ಹೋಗಿ ನಿಲ್ಲಿಸ್ಬಿಟ್ಟು ಹಿಂಗೆಲ್ಲ ಒರೆಸ್ಕೊಂಡು ಜಸ್ಟ್ ವೆಂಟ್. ಕನ್ನಡದವ್ರಲ್ವಾ ಅಂತ ಏನೋ ಕೇಳಿದ್ರು. ಯಾ ಮಾಡ್ತೀರಾ ವರ್ಕ್? ಡೈರೆಕ್ಟ್ ಕೇಮ್ ಹಿಸೋ ಅಂದ್ಕೊಂಡು ಓಕೆ ನೋಡ್ದೆ ಒಂದ್ಸರಿ. ಎಲ್ರು ಹಿಂಗೆ ಹೇಳೋದು, ವಾಪಸ್ ಹೋದ್ಮೇಲೆ ಯಾರು ಕರೆಯಲ್ಲ, ಕಾಲ್ ಮಾಡಲ್ಲ. ಓಕೆ ಹೇಳಿದ್ಮೇಲೆ ನಾನು ವಾಪಸ್ ಬಂದ್ಬಿಟ್ಟೆ. ಬಂದು ಕೀ ತೆಗಿತಿದ್ದೆ, ಹೆಲ್ಮೆಟ್ ಹಾಕೋದ್ರೆ ಕೋಆರ್ಡಿನೇಟರ್ ಕಾಲ್ಡ್, ಇಲ್ಲ ಓಕೆ ಹೇಳ್ಬಿಟ್ರು, ನಾವು ಚೆನ್ನೈಗೆ ಹೋಗ್ಬೇಕು ಶುಕ್ರವಾರ ಅಂತ. ಹೌದಾ, ನಿಜವಾಗ್ಲೂನಾ? ಸರಿ ಹೋಗೋಣ ಅಂತ. ಸೊ ಫ್ರೈಡೇ ಇವೆಂಟ್, ನನ್ಗೊಂದು ಲಂಗ ದಾವಣಿ ಎಲ್ಲ ಹಾಕ್ಸಿ, 2 ಜಡೆ ಎಲ್ಲ ಹಾಕ್ಸಿ ನೋಡಿದ್ರು. ಮಂಡೆಯಿಂದ ಶೂಟ್. So nice. But ನನಗೆ in that way I'm very lucky. ಪರ್ಸನಲ್ ಲೈಫಲ್ಲಿ ಏನೇ ಸ್ಟ್ರಗಲ್ ಮಾಡಿದ್ರು, ಪ್ರೊಫೆಷನಲ್ ಅಂತ ಬಂದಾಗ ಎವ್ರಿ ಫಸ್ಟ್ ಮೂವಿ ಇಂಡಸ್ಟ್ರಿನಲ್ಲಿ ಸಿನಿಮಾ ಮಾಡುವಾಗ ಏನೇ ಭಾಷೆ ಆಗಿರ್ಬೋದು ಎಲ್ಲ ಈಸಿಯಾಗಿ ಆಗದೆ. ಫಸ್ಟ್ ಫಿಲ್ಮ್ ಅಂಡ್ ದ ಸ್ಟ್ರಗಲ್ ಸ್ಟಾರ್ಟ್ ಫ್ರಮ್ ಸೆಕೆಂಡ್ ಫಿಲ್ಮ್. ಅಲ್ಲಿಂದ ಸ್ಟಾರ್ಟ್. ಯಾಕಂದ್ರೆ ಎಲ್ಲ ನನ್ನ ತೆಲುಗುನಲ್ಲಿ ನನ್ನ ಫಸ್ಟ್ ಫಿಲ್ಮ್ ಹಿಟ್, ಕನ್ನಡ ಫಸ್ಟ್ ಫಿಲ್ಮ್ ಹಿಟ್, ತಮಿಳ್ ಫಸ್ಟ್ ಫಿಲ್ಮ್ ಹಿಟ್. ಟ್ರೇಡ್ ಮಾರ್ಕ್ ಸೆಟ್ ಮಾಡ್ಬಿಟ್ಟಿದ್ದೀರಾ, ಸೊ ಆ ಸ್ಟ್ಯಾಂಡರ್ಡ್ ನ ಮ್ಯಾಚ್ ಮಾಡೋ ಹಾಗೇನೆ ನೆಕ್ಸ್ಟ್ ಮಾಡ್ಬೇಕು, ರೈಟ್? ಅಲ್ಲಿಂದ ಸ್ಟಾರ್ಟ್ ಆಗೋದು, ಸೆಕೆಂಡ್ ಫಿಲ್ಮ್ ಇಂದಾನೇ ಸ್ಟ್ರಗಲ್ ಸ್ಟಾರ್ಟ್ ಆಗೋದು. ಸೊ ಐ ಡಿಂಟ್ ಟರ್ನ್ ಬ್ಯಾಕ್. ಆ ಮೂವಿ ಆಯ್ತು, ಆ ಮೂವಿ ಹಿಟ್ ಆಯ್ತು, ದೊಡ್ಡ ಪ್ರೊಡಕ್ಷನ್ ತಗೊಂಡ್ರು, ಎವ್ರಿಬಡಿ ವರ್ ಲೈಕ್ ಓ ನಂದಿತಾ. ಐ ಮೀನ್ ಆ ಮೂವಿ ಕ್ಯಾರೆಕ್ಟರ್ ಪೂರ್ಣಿ ಅಂತ. ಟಿಲ್ ನೌ ಪೀಪಲ್ ಕಾಲ್ ಮಿ ಪೂರ್ಣಿ. ಐ ಬ್ಲಶ್ ಬಿಕಾಸ್ ನನ್ ಕನ್ನಡ ಫಸ್ಟ್ ಫಿಲ್ಮ್ ಆದಾಗ ನಂಗೆ ಗೊತ್ತಿರ್ಲಿಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಅಥವಾ ಸಕ್ಸಸ್ ನ ಹೇಗೆ ಎಂಜಾಯ್ ಮಾಡ್ಬೇಕು, ಆಸ್ ಐ ಸೆಡ್ ವಾಟ್ ಎವರ್ ದ ಬ್ಯಾಕ್ ಎಂಡ್ ಥಿಂಗ್ಸ್. ಬಟ್ ಫಸ್ಟ್ ತಮಿಳ್ ಫಿಲ್ಮ್ ಮಾಡಿದಾಗ ಆ ಸೀರಿಯಸ್ನೆಸ್ ಬಂತು, ಟು ಬಿ ಫ್ರಾಂಕ್. ಓಕೆ, ಇದನ್ನ ನಾನು ಕಾಪಾಡ್ಕೋಬೇಕು, ಇದನ್ನ ನಾನು ಸೀರಿಯಸ್ ಆಗಿ ವರ್ಕ್ ಮಾಡ್ಬೇಕು ಅನ್ನೋದು. ಎಲ್ರಿಗೂ ಆ ಸಕ್ಸಸ್ ಇಮಿಡಿಯೇಟ್ ಆಗಿ ಸಿಗಲ್ಲ ಅಂತ. ದಟ್ಸ್ ವೆನ್ ಅವಾಗ ನಿಮ್ಗೆ ಮೆಚುರಿಟಿನೂ ಬಂದಿರ್ಬೇಕಲ್ಲ, ಬಿಕಾಸ್ ಒಂದ್ಸತಿ ಏನೇನೆಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ದಟ್ಸ್ ನೈಸ್. ಸೊ ನೀವ್ ಹೇಳ್ತಾ ಇರ್ಬೇಕಾದ್ರೆ ನಂಗ್ ಒಂದು ತುಂಬಾ ಇಷ್ಟ ಏನಂದ್ರೆ, ನಿಮ್ ಜೊತೆ ಮಾತಾಡ್ಬೇಕಾದ್ರೆ ನೀವು ತುಂಬಾ ರಿಯಲಿಸ್ಟಿಕ್ ಆಗಿ, ತುಂಬಾ ರಿಯಲ್ ಆಗಿ ಮಾತಾಡ್ತೀರಾ. ಸುಮ್ನೆ ತೋರ್ಸ್ಕೊಳಕ್ಕೆ ಫೇಕ್, ಯು ಡೋಂಟ್ ಸೇ ದಟ್, ಯು ಆಕ್ಚುಲಿ ಸೇ. ನನ್ಗೆ ಅದು ತಲೆನೋವು ಕೊಡುತ್ತೆ, ಆಕ್ಚುಲಿ ಸ್ಟ್ರೆಸ್ ಕೊಡುತ್ತೆ. You know, when you fake your smile all the day when you go for an event, ಇದೆಲ್ಲ ನೋವು ಬಂದ್ಬಿಡತ್ತೆ ಗೊತ್ತಾ. It's the same.
ನಾವೇನೋ ಒಂದು ಪ್ರೊಜೆಕ್ಟ್ ಮಾಡಕ್ಕೆ ಅಥವಾ ಹೇಗೋ ಒಂದು ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡಿರ್ತೀವಲ್ಲ, ಅದು ಒಂದು ಅರ್ಧ ಗಂಟೆ 1 hour ಅಷ್ಟೇ ನನಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ. ಅದಾದ್ಮೇಲೆ ವೈ ದಿಸ್ ಇಸ್ ಮೀ, ಯು ಅಕ್ಸೆಪ್ಟ್ ಮೀ, ದಟ್ಸ್ ಇಟ್. ನೈಸ್. ಸೊ ನಂತರ ನಿಮ್ಗೆ ಯಾವ್ದಾದ್ರು ಇವಾಗ ಸ್ಕ್ರಿಪ್ಟ್ ಬಂದಾಗ ನೀವೇನಾದ್ರೂ ಕ್ರೈಟೀರಿಯಾ ಫಾಲೋ ಮಾಡ್ತೀರಾ? ಲೈಕ್ ಈ ತರ ಇದ್ರೆ ಸ್ಕ್ರಿಪ್ಟ್ ಓಕೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ, ಆ ತರ ನಿಮ್ ಮೈಂಡ್ ಅಲ್ಲಿ ಏನಾದ್ರೂ ಇದೆಯಾ? ಇದೆ. ನಾನು ಏನಲ್ವೋ ಅಂದ್ರೆ ರಿಯಾಲಿಟಿ ಅಲ್ಲ, ಈಗ ನನಗೆ ಏನ್ ಮಾಡೋಕ್ಕಾಗಲ್ವೋ ಸಲೀಸಾಗೆ ಅದನ್ನ ನಾನು ತಗೊಳಲ್ಲ. ಸೇ ಫಾರ್ ಎಕ್ಸಾಂಪಲ್, ಈಗ ರೀಸೆಂಟ್ ಆಗಿ ಕನ್ನಡ ಫಿಲ್ಮ್ ಒಂದು ದೊಡ್ಡ ಹೀರೋ, ಒಂದು ಅಪರ್ಚುನಿಟಿ ಬಂತು, ಒಂದು ಕಥೆ ಎಲ್ಲ ಹೇಳಿದ್ರು. ಆ ಮೂವಿನಲ್ಲಿ ಐ ಹ್ಯಾವ್ ಟು ಪೋರ್ಟ್ರೇ ಲೈಕ್ ಅ 40 to 43 years old female, ವೇರ್ ಐ ಹ್ಯಾವ್ 20 years old daughter. ಓ ಹೀರೋಯಿನ್ ಅಂಡ್ ಹೀರೋ, ಅವ್ರಿಗೊಬ್ರು ಮಗಳಿರ್ತಾಳೆ, ಆ ಥರ ಒಂದು ಸ್ಟೋರಿ ಅದು. ಸೊ ಬರುತ್ತೆ ಶೀಘ್ರದಲ್ಲೇ. ಸೊ ತುಂಬಾ ಚೆನ್ನಾಗಿದೆ ಕಥೆ, ತುಂಬಾ ಚೆನ್ನಾಗಿದೆ. ಅದು ಹಸ್ಬೆಂಡ್ ಅಂಡ್ ವೈಫ್, ಹೀರೋ ಅಂಡ್ ಹೀರೋಯಿನ್, ಮೆಚೂರ್ಡ್ ರೋಲ್, ಪರ್ಫಾರ್ಮೆನ್ಸ್ ಎಲ್ಲ ಇದೆ. ಬಟ್ ನನಗೆ ಅಷ್ಟು ಮೆಚುರಿಟಿನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇಲ್ಲ ಅನ್ನಿಸ್ತು. ಮಾಡಿದ್ರೆ ನಂಗೆ ಅವಾರ್ಡ್ ಬಂದಿರ್ತಿತ್ತೇನೋ ನಿಜವಾಗ್ಲು, ಬಟ್ ನನಗೆ ಅದನ್ನ 100% ನಂಗೆ ಕೊಡೋಕ್ಕಾಗಲ್ಲ ಅಂದಾಗ ನಾನು ಮಾಡಿ ಉಪಯೋಗ ಇಲ್ಲ, ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ ಅಂತ ಐ ಸೆಡ್ ನೋ. ಅಷ್ಟೇ ರೋಲ್ ಜಸ್ಟಿಸ್ ಕೊಡಕ್ ಆಗಲ್ಲ ಅಂತ ಅನ್ಸುತ್ತೆ. ಹೌದು, ಪರ್ಫಾರ್ಮ್ ತುಂಬಾ ಮಾಡ್ಬೇಕಿತ್ತು. ಪರ್ಫಾರ್ಮ್ ಮಾಡ್ತೀವಿ, ಗೆಟಪ್ ತರ್ಗೋ ಬರ್ತೀವಿ, ಪರವಾಗಿಲ್ಲ, ಮೇಕಪ್ ಎಲ್ಲ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂದ್ರು. ಬಟ್ ಡು ಐ ಲುಕ್ ಲೈಕ್ ಅ ಮದರ್ ಆಫ್ 20 years old? ಐ ಹ್ಯಾವ್ ಡನ್. ಈಗ ತಮಿಳ್ ಫಿಲ್ಮ್ ಆಗಿರ್ಬೋದು, ತೆಲುಗುನಲ್ಲಿ ಆಗಿರ್ಬೋದು, ಒಂದು 10 ವರ್ಷ ಹುಡುಗಿಗೆ ಅಮ್ಮಾಗ ನಾನು ಮಾಡಿದ್ದೀನಿ, ವೇರ್ ಆ ಹುಡುಗಿ ಬೇಸ್ ಮಾಡಿ ಸ್ಟೋರಿ ಇರೋದು, ಅಂಡ್ ಶಿ ಪಾಸ್ ಅವೇ ಅಂಡ್ ಆಲ್ ದಟ್, ಆ ಥರ ಒಂದು ಕಥೆ ಮಾಡಿದ್ದೀನಿ. ಬಟ್ ಕನ್ನಡ ಅಂತ ಬಂದಾಗ ವೆನ್ ಐ ಆಮ್ ಕಮಿಂಗ್ ಬ್ಯಾಕ್, ವೆನ್ ಐ ವಾಂಟ್ ಟು ಡೂ ಒನ್ ಫಿಲ್ಮ್, ಸೊ ಐ ಕಾಂಟ್ ಲುಕ್ ಲೈಕ್ ಒನ್ ಓಲ್ಡ್ ಲೇಡಿ. 10 ವರ್ಷ ಕನ್ನಡ ಸಿನಿಮಾ ಮಾಡಿಲ್ಲ, ನೆಕ್ಸ್ಟ್ ಬರೋವಾಗ Imagine. That's it. No, it makes sense because audience perception ಅದೇ ರೀತಿ ಇರುತ್ತೆ. I understand because ಅವರು ಕೂಡ ತುಂಬಾ ರೋಲ್ ನ ರಿಯಾಲಿಟಿಗೆ ರಿಲೇಟ್ ಮಾಡ್ಕೊಂಡ್ ಬಿಡ್ತಾರೆ. ಅವ್ರು ಇದು ಒಂದು ಕ್ಯಾರೆಕ್ಟರ್ ಅಂತ they don't really differentiate. As I said, ನನಗೆ ಪೂರ್ಣಿ ಅಂತಾನೆ ಕರೀತಾರೆ, ಕುಮುದ ಅಂತಾನೆ ಕರೀತಾರೆ. ಸೊ ದ ರಿಯಲ್ ಪರ್ಸನ್ ಯಾವತ್ತೂ ಕನೆಕ್ಟ್ ಮಾಡಲ್ಲ. ನೀವು ಸಿನಿಮಾಲ್ ಹೇಗೆ ಕಂಡಿರ್ತೀರಾ ಆ ಪರ್ಸನ್ನೇ ಕನೆಕ್ಟ್ ಮಾಡ್ತಾರೆ. ಅಂಡ್ ನನಗೆ ನಾನು ಆನ್ ಸ್ಕ್ರೀನಲ್ಲಿ ನಾನು ಹೇಗೆ ಪ್ರೊಜೆಕ್ಟ್ ಮಾಡ್ತೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಟ್ಸ್ ನಾಟ್ ದಟ್ ನಾನು ರೊಮ್ಯಾಂಟಿಕ್ ಸೀನ್ ಮಾಡಲ್ಲ ಅಥವಾ ಕಿಸಿಂಗ್ ಸೀನ್ ಮಾಡಲ್ಲ, ಇದನ್ ಮಾಡಿಲ್ಲ ಅದನ್ನ ಮಾಡಿಲ್ಲ, ಇಲ್ಲ, ಐ ಡನ್. ಬಟ್ ಸ್ಕ್ರೀನಲ್ಲಿ ನಾನು ಬಂದಾಗ ಕನೆಕ್ಟ್ ಮಾಡಬೇಕು ಅನ್ನೋದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಇಸ್ ದೇರ್ ಎನಿ ಅದರ್ ಪಾಯಿಂಟ್ ಈ ತರ ಇದ್ರೆ ನಾನು ಈ ರೋಲ್ ಮಾಡೋದೇ ಇಲ್ಲ ಅನ್ನೋ ರೀತಿ, ಅಥವಾ ಇದು ಒಂದ್ ಫ್ಯಾಕ್ಟರ್ ಇದ್ರೆ ಖಂಡಿತ ಈ ರೋಲ್ ಮಾಡ್ಲೇಬೇಕು ಆ ತರ ಏನಾದ್ರು? ಬಿಕಾಸ್ ಸೋ ಫಾರ್ ನಾನು ಯಾವ್ದು ಎಕ್ಸ್ಪೆಕ್ಟ್ ಮಾಡಿ ಒಂದು 38 ಫಿಲ್ಮ್ಸ್ ಮಾಡಿದ್ದೀನಿ ನಾನು. ಸೊ ಇಷ್ಟು ಸಿನಿಮಾಗಳಲ್ಲಿ 1-2-3 ಐ ಫೆಲ್ಟ್ ಇದು ನಾನು ಮಾಡ್ಬಾರ್ದಿತ್ತೇನೋ ಅಂತ. ಮಿಸ್ಟೇಕ್ಸ್ ಹ್ಯಾಪನ್ಸ್ ಅಲ್ಲ, ಗೊತ್ತಾಗಲ್ಲ. ಕತೆ ಹೇಳೋ ಬಂದಿರುತ್ತೆ, ಶೂಟ್ ಮಾಡೋ ಬಂದಿರುತ್ತೆ, ಬಂದ್ಮೇಲೆ ಆಚೆ ಕಡೆ ಒಂಥರ ಇರುತ್ತೆ. ಸೊ ಆಗತ್ತೆ. ಬಟ್ 90% ನಾನು ಜಡ್ಜ್ ಮಾಡಿದ್ದೀನಿ. ಅದು ಫ್ಲಾಪ್ ಆಗಿದ್ರು ನಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೋ, ಯಾವತ್ತೂ ಎಲ್ಲಾನು ಅಷ್ಟೇ. ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿಲ್ಲ, ಆ ಥರ ಬಂದಿರುವಂತ ಫಿಲ್ಮ್ಸೆ. ಓಕೆ, ಇದು ನಾನು ಮಾಡ್ಬೋದು ಅಂತ ಅನ್ಕೋತಿದ್ರೆ, ಇಲ್ಲ ಮಾಡಲೇಬೇಕು ಹಂಗೆ. ಇನ್ನು ಎವ್ರಿ ಟೈಮ್ ಡೈರೆಕ್ಟರ್ ನಂಗೆ ಒಂದು ಸ್ಟೋರಿ ಹೇಳ್ದಾಗ ನಂಗೆ ಅನ್ಸುತ್ತೆ, ಇದನ್ನ ನಾನು ಮಾಡ್ತೀನಿ ಅಂತ ಇವ್ರು ಅನ್ಕೊಂಡಿದಾರಲ್ಲ, ಹಾಗೆ ಮಾಡ್ಬೇಕು ಅಂತ. ಎಕ್ಸೆಪ್ಟ್ ದ ಒನ್ ವಿಚ್ ಐ ಟೋಲ್ಡ್ ಯು, ಕನ್ನಡ. ನೋ, ಐ ಥಿಂಕ್ ನಿಮ್ ಅಕ್ಕಪಕ್ಕ ಇರೋ ಜನ ನಿಮ್ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಬಟ್ ಯು, ಐ ಫೀಲ್ ಲೈಕ್ ಯು ಆರ್ ಪುಟ್ಟಿಂಗ್ ಯುವರ್ ಸೆಲ್ಫ್ ಡೌನ್ ಅನ್ಸ್ತಾ ಇದೆ. ದಿಸ್ ಇಸ್ ದ ಸೇಮ್ ಲೈನ್. You are like nth person telling me, you are a star, you have achieved, you be proud of yourself. ಎಲ್ಲರೂ ಹೇಳ್ತಾರಲ್ವಾ, ನನಗೆ ಅದು ನಾನು ನಾರ್ಮಲೈಸ್ ಮಾಡ್ಬಿಟ್ಟಿದ್ದೀನಿ ಲೈಫಲ್ಲಿ. ವೆನ್ ಯು ಥಿಂಕ್ ಯು ಹ್ಯಾವ್ ಅಚೀವ್ಡ್ ಸಮಥಿಂಗ್ ಅಥವಾ ನಾನು ಸಕ್ಸಸ್ಫುಲ್ ಅಂದಾಗ ಅಗೇನ್ ದಟ್ ಆಟಿಟ್ಯೂಡ್ ಚೇಂಜಸ್ ಏನೋ. ಅಲ್ಲ, ಇಟ್ಸ್ ನಾಟ್ ದಟ್. ನೀವು 38 ಫಿಲ್ಮ್ಸ್ ಮಾಡಿದೀರಾ, ಇಟ್ಸ್ ನಾಟ್ ಅ ಜೋಕ್. ಪಾಯಿಂಟ್ 1. ಅಂಡ್ ನೀವು ಹೇಳ್ತಾ ಇದ್ರಲ್ಲ, ಯಾರಾದ್ರೂ ನಿಮ್ಗೆ ಬಂದ್ಬಿಟ್ಟು ಈ ರೋಲ್ ಮಾಡಿ ಅಂದ್ರೆ ಇವ್ರು ಲೈಕ್ No, I mean, I think somewhere you're putting yourself down ಅಂತ ಅನ್ಸುತ್ತೆ. No, ಯಾಕಂದ್ರೆ 130 days ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಆ ಕ್ಯಾರೆಕ್ಟರ್ ಇರಬೇಕು. ನನಗೇನು ಅಂದ್ರೆ, ನಾನು ಒಂದ್ ಕ್ಯಾರೆಕ್ಟರ್ ಒಳಗೆ ಹೋದ್ರೆ ಐ ಟೇಕ್ like 2-3 months to get out of that character,
ಈಗ ಪೊಲೀಸ್ ಮಾಡಿದ್ರೆ ಮೈ ಬಾಡಿ ಲ್ಯಾಂಗ್ವೇಜಸ್ ಲೈಕ್ ಹುಡುಗನ್ ತರನೇ ಎಲ್ಲ ಓಡಾಡ್ತಾ ಇರ್ತೀನಿ ನಾನು. ಸೊ ಹಿಂಗೆಲ್ಲ ನೋಡ್ತಾ ಇರ್ತೀನಿ, ಲೈಕ್ ಕರೆಕ್ಟಾಗಿ ನಡೆಯುತ್ತಾನ ಅಂತ ನನ್ನ ಫ್ರೆಂಡ್ಸ್ ಅಲ್ಲ ಅದು ಮೂವೀಸ್ ಮಾಡಿ ಮಾಡಂಗೆ ಆಗ್ಬಿಟ್ಟಿದೆ ಅಂತ ಹೇಳೋದು. ಸೊ ವೆನ್ ಐ ಡೂ ಟೂ ಮೆಚೂರ್ಡ್ ರೋಲ್, ಫಾರ್ ಮಿ ಇಟ್ಸ್ ಕೈಂಡ್ ಆಫ್ ಟಫ್ ಟು ಗೆಟ್ ಬ್ಯಾಕ್ ಟು ಮೈ ಓನ್ ಏಜ್. ಸೊ ಐ ಹ್ಯಾವ್ ಟೈಮ್ ಇದೆ ಅದನ್ನ ಮಾಡಕ್ಕೆ. ಎವ್ರಿ ಗರ್ಲ್ ವಾಂಟ್ಸ್ ಟು ಲುಕ್ ಯಂಗ್, ಕಮ್ ಆನ್ ಅಲ್ವಾ, ಏನಕ್ಕೆ ನಾವು ಇನ್ನೂ ದೊಡ್ಡವರಾಗಿ ತೋರಿಸ್ಕೋಬೇಕು ಅಂತ ಅನ್ಸುತ್ತೆ. ಅಂಡ್ ಐ ಆಮ್ ಓಕೆ, ಇವನ್ ನನ್ನ ಏಜ್ ಅಂತ ಒಂದು 5 years ದೊಡ್ಡವರಿದ್ರು ಐ ಡೋಂಟ್ ಮೈಂಡ್ ಡೂಯಿಂಗ್ ಇಟ್. ಬಟ್ ಅಷ್ಟು ಟ್ರಾನ್ಸ್ಫಾರ್ಮೇಶನ್ ಕೊಟ್ಟು ಐ ಹ್ಯಾವ್ ಟೈಮ್. ನಂದಿತಾ, ನೀವು ಯಾವ್ದಾದ್ರು ಒಂದ್ ರೋಲ್ಗೆ ಪ್ರಿಪೇರ್ ಆಗ್ಬೇಕಂದ್ರೆ ಹೇಗಾಗ್ತೀರಾ? ಎಷ್ಟೊಂದ್ ಜನದ ಒಂದೊಂದ್ ಪ್ರೋಸೆಸ್ ಇರುತ್ತೆ. ನಿಮ್ದು ನನಗೆ ಪ್ರಿಪರೇಷನ್ ಅಂದ್ರೆ ಓನ್ಲಿ ಒನ್ ಥಿಂಗ್, ಲ್ಯಾಂಗ್ವೇಜ್. ಕರೆಕ್ಟ್, ಅದ್ ಒಂದಿತ್ತು. ಇವಾಗ ಯೂಸ್ ಟು ಇಟ್ ಆಗ್ಬಿಟ್ಟಿದೆ. ಪ್ರಿಪರೇಷನ್ ಅಂತ ಏನು ಮಾಡಲ್ಲ. ಈಗಿರೋ ಜನರೇಷನ್ ಅಲ್ಲಿ ಡಿಗ್ಲಾಮರೈಸ್ಡ್ ರೋಲ್ ಬಿಟ್ಟು ಹೇಳ್ತಾ ಇರೋದು, ಯಾವ್ದೋ ಒಂದು ಮಾಡರ್ನ್ ರೋಲ್ ಈ ತರ ಒಂದು ಪೊಲೀಸ್ ರೋಲ್ ಇದೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಅಂಡ್ ಇಷ್ಟೆಲ್ಲ ಹುಬ್ಬೆಲ್ಲ ಆಡಿಸ್ಕೊಂಡು ಇಷ್ಟೆಲ್ಲ ನಕೊಂಡು ತಲೆಯಲ್ಲಿ ಅಲರ್ಜಿ ಮಾತಾಡಕ್ಕಾಗಲ್ಲ. ಐ ಆಮ್ ದ ಪರ್ಸನ್ ಹೂ ಇಸ್ ಓವರ್ ಎಕ್ಸ್ಪ್ರೆಸಿವ್. ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ವರ್ಕ್ ಮಾಡೋದು ಸ್ವಲ್ಪ ಅದೊಂದೇ ನನ್ಗೆ ಕಷ್ಟ ಅಂತ ಅನ್ನಿಸ್ತಿದ್ದು ಸೆಟಲ್. ಬಿಕಾಸ್ ನಾನು ಎಲ್ಲಾರು ಅಂತ ಮಾತಾಡ್ತೀನ, ನನ್ ಹಿಂಗಿರ್ಬೇಕು ಅಂದ್ರೆ ಇಟ್ಟಿಲ್ಲೋ. ಸೊ ಅದು ಒಂದೇ ಪ್ರಿಪ್ರೇಷನ್ ಅಂತ ನೋ. ಇವನ್ ಫಸ್ಟ್ ಫಿಲ್ಮ್ ಮಾಡುವಾಗ್ಲೂ ಅಷ್ಟೇ ಸೋ ಬ್ಲಾಂಕ್. ಯಾಕಂದ್ರೆ ಕೆಲವೊಂದು ಡೈರೆಕ್ಟರ್ಸ್ ಸ್ಕ್ರಿಪ್ಟ್ ಕೊಡಲ್ಲ, ಅಂದ್ರೆ ಡೈಲಾಗ್ಸ್ ಮುಂಚೆನೆ ಕೊಡಲ್ಲ, ಆನ್ ಸ್ಪಾಟ್ ಅಲ್ಲಿ ಬರೀತಾರೆ, ಆನ್ ಸ್ಪಾಟ್ ಅಲ್ಲಿ ಕೊಡ್ತಾರೆ, ಅಥವಾ ಆನ್ ಸ್ಪಾಟ್ ಅಲ್ಲಿ ಚೇಂಜ್ ಮಾಡ್ತಾರೆ. ಸೊ ದಟ್ ಥಿಂಗ್ ವಿಲ್ ಬಿ ದೇರ್. ನಾನು ಅನ್ಕೊಂಡೆ ಒಂದೊಂದ್ಸರಿ ಫುಲ್ ಈಸ್ಕೊಂಡು ನೈಟ್ ಎಲ್ಲ ಓದಿ ಪ್ರಾಕ್ಟೀಸ್ ಮಾಡಿ ಅದೇ ಫುಲ್ ಬೈಹಟ್ ಎಲ್ಲ ಮಾಡಿ ಹಂಗೆಲ್ಲ ಮಾಡಿದೀನಿ 1-2 ಸಿನಿಮಾ. ಯಾವಾಗ ತಮಿಳ್ ಪೂರ್ತಿಯಾಗಿ ಬರಲ್ಲ ಅಥವಾ ತೆಲುಗು ಪ್ರೊನೌನ್ಸಿಯೇಷನ್ ಬರಲ್ಲ ಅಂತ ಅನ್ನಿಸ್ದಾಗ, ಈಗ ನಮ್ದು ಹುಬ್ಳಿ ಧಾರವಾಡ ಆ ಸ್ಲ್ಯಾಂಗ್ ಇರುತ್ತಲ್ಲ, ನಾವು ಕನ್ನಡ ಮಾತಾಡಿದ್ರು ಅದನ್ನ ಮಾತಾಡ್ಬೇಕಾದ್ರೆ ಸ್ವಲ್ಪ ಕಾನ್ಶಿಯಸ್ ಇರುತ್ತೆ. ಸೊ ಆ ತರ ಇದ್ದಾಗ ಸ್ವಲ್ಪ ಡೈಲಾಗ್ಸ್ ತಗೊಂಡು ಓದೋದು ಅದೆಲ್ಲ ಮಾಡ್ತಾ ಇದ್ದೆ. ಈಗ ಮನಿ ಅದು ಬಾಡಿ ಲ್ಯಾಂಗ್ವೇಜ್ ಐ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ. ಸೊ ಲೈಕ್ ಎಷ್ಟು 38 ಫಿಲ್ಮ್ಸ್ ಮಾಡಿದಿರ. ನಾನು ಕೌಂಟ್ ಮಾಡಿದೆ ಅಂಡ್ ಐ ವಾಸ್ ಲೈಕ್ ಓಕೆ ವಾವ್. ಲೈಕ್ ವೆನ್ ಐ ವಾಸ್ ಥಿಂಕಿಂಗ್ ಅಬೌಟ್ ಇಟ್ ಅಂಡ್ ಕೌಂಟಿಂಗ್ ಇಟ್ ಓನ್ಲಿ, ಐ ಆಲ್ರೆಡಿ ನ್ಯೂ 30+, 38 ಅಂತ ಗೊತ್ತಿರಲಿಲ್ಲ, ವಿಚ್ ಇಸ್ ಕ್ರೇಜಿ. ಸೊ ಇಷ್ಟು ಮಾಡಿರೋ ಫಿಲ್ಮ್ಸ್ ಅಲ್ಲಿ ಯಾವ್ದಾದ್ರು ಒಂದ್ ರೋಲ್ಗೆ ನೀವು ತುಂಬಾ ಕನೆಕ್ಟ್ ಆಗಿರೋದು ಅಥವಾ ಫೇವ್ರೇಟ್ ರೋಲ್ ಅನ್ನೋದು ಯಾವ್ದಾದ್ರು? ತುಂಬಾ ಇದೆ. ಹೆಂಗಂದ್ರೆ ನಂಗೆ ಇಷ್ಟ ಆದ್ರೇನೆ ರೋಲ್ಸ್ ನಾನು ಮಾಡೋದು. ಅಗೇನ್ ಫಸ್ಟ್ ತಮಿಳ್ ಫಿಲ್ಮ್ ನಂಗೆ ತುಂಬಾ ಕನೆಕ್ಟ್ ಆಯ್ತು. ಯಾಕಂದ್ರೆ ನಾನು ಹೆಚ್ಚಿಗೆ ರೆಗ್ಯುಲರ್ ಆಗಿ ಸ್ಕೂಲ್ಗೆ ಹೋಗಿದ್ದು, ಕಾಲೇಜ್ಗೆ ಹೋಗಿದ್ದು ಇಲ್ಲ. ಬಿಕಾಸ್ ಐ ವಾಸ್ ವರ್ಕಿಂಗ್ ಅಂಡ್ ಎರಡು ಬ್ಯಾಲೆನ್ಸ್ ಮಾಡ್ಬೇಕು. ಸೋ ಮೆನಿ ಟೈಮ್ಸ್ ಹೋಮ್ ವರ್ಕ್ ಈಸ್ಕೊಂಡ್ ಬರ್ಕೊಳ್ಳೋದು, ನೋಟ್ಸ್ ಎಲ್ಲ ಹೀಗೆ ಮಾಡಿದ್ದು. ಸೊ ವೆನ್ ಐ ಡಿಡ್ ದಟ್ ಫಿಲ್ಮ್, ಅದರಲ್ಲಿ ಸ್ಕೂಲ್ ಗರ್ಲ್, ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಕಾಲೇಜ್ ಗರ್ಲ್. ಸೊ ಆ ಟ್ರಾನ್ಸ್ಫಾರ್ಮೇಶನ್ ಅತ್ತಲ್ಲ, ಐ ಎಂಜಾಯ್ಡ್ ಇಟ್ ಟು ದ ಮೋಸ್ಟ್. ಫಸ್ಟ್ 2 ಜಡೆ ಎಲ್ಲ ಹಾಕೊಂಡು ಕ್ಯಾರನ್ ಎಳಿಬೇಕಾದ್ರೆ ಒಂಥರ ಶೈ ಆಗ್ಬಿಟ್ಟಿತ್ತು ನಂಗೆ. ಬಿಕಾಸ್ ಫಸ್ಟ್ ವಿ ಶಾರ್ಟ್ ಕಾಲೇಜ್ ಅಲ್ಲ, ಆ ಕಾಲೇಜ್ ಲವ್ ಅಂಡ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅದೆಲ್ಲ ಒಂದು ಸಿನಿಮಾಲಿ ಸ್ವಲ್ಪ ಆಬ್ವಿಯಸ್ ಆಗಿ ತೋರಿಸ್ತಾರಲ್ಲ. ಐ ಎಂಜಾಯ್ಡ್ ಇಟ್. ಅಂಡ್ ಎಲ್ಲ ಮುಗಿದ್ಮೇಲೆ ಇನ್ನೂ ಸಣ್ಣ ಆಗ್ಬೇಕು ಅಂದ್ಬಿಟ್ಟು ಸ್ಕೂಲ್ ಪೋರ್ಷನ್ ತಗೊಂಡು, ಸೊ ಐ ವಾಸ್ ಸೀರಿಯಸ್ಲಿ ತುಂಬಾ ಎಂಜಾಯ್ ಮಾಡಿದ್ದು ಅದು. ಆಲ್ಸೋ ಇದು ವಿಜಯ್ ಸೇತುಪತಿ ಅವ್ರ ಜೊತೆ ಕೆಲಸ, ದಟ್ ವಾಸ್ ಮೂರನೇ ಸಿನಿಮಾ. ಐ ರಿಮೆಂಬರ್ ಅವ್ರದ್ದು 3ನೇ ಸಿನಿಮಾ ಆಗಿತ್ತು. ಇಟ್ ವಾಸ್ ಜಸ್ಟ್ ದ ಬಿಗಿನಿಂಗ್ ಅಲ್ಲ, ಬಟ್ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಅವ್ರಿಗೆ 3ನೇ ಸಿನಿಮಾ, ಅವ್ರದ್ದು ಫಸ್ಟ್ 2 ಫಿಲ್ಮ್ಸ್ ಹಿಟ್ ಆಗಿತ್ತು, ನನಗೆ 2 ಸಿನಿಮಾ ಹಿಟ್ ಆಗಿತ್ತು. ಸೆಕೆಂಡ್ ಫಿಲ್ಮ್ ಎದಿರ್ ನೇಚರ್ ಅಂತ ಧನುಷ್ ಅವರು ಫಸ್ಟ್ ಪ್ರೊಡ್ಯೂಸ್ ಮಾಡಿದ ಫಿಲ್ಮ್ ಅದು. ಸೊ ನಂಗೆ ಅದಕ್ಕೆ ಕೆಲವೊಂದು ಅವಾರ್ಡ್ಸ್ ಎಲ್ಲ ಬಂದಿತ್ತು. ಐ ಡಿಡ್ ದಟ್ ಫಿಲ್ಮ್. ಇದು 3ನೇ ಫಿಲ್ಮ್. ನನಗ್ ಡೈರೆಕ್ಟರ್ ಕತೆ ಹೇಳಿದಾಗ ದಟ್ ಕುಮುದ ನೇಮ್ ಕನ್ನಡದಲ್ಲಿ ಕೂಡ ರೀಮೇಕ್ ಆಯ್ತಾ ಫಿಲ್ಮ್, ದುನಿಯಾ ವಿಜಯ್ ಅವ್ರು ಮಾಡಿದ್ರು. ಸೊ ಹೇಳಿದ ತಕ್ಷಣ ಕತೆ ಹೇಳುವಾಗ್ಲೇನೆ ಕುಮುದ ಹಿಂಗೆ, ಕುಮುದ ಹಂಗೆ, ಕುಮುದ ಯಾರ ಅದು ಕುಮುದ ಅನ್ನೋ ಅರ್ಥ ಅನ್ಸುತ್ತಲ್ಲ ಕೇಳಿಸ್ಕೊತಿದ್ರೆ. ಐ ಆಮ್ ದ ಕುಮುದ, ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ದಿಸ್ ಫಿಲ್ಮ್. ಇಷ್ಟೇ. ಇಟ್ಸ್ ನಾಟ್ ವಿಜಯ್ ಸೇತುಪತಿ ಅವ್ರು ಮಾಡ್ತಿದ್ದಾರೆ ಅನ್ನೋದು ಗೊತ್ತು ಅಷ್ಟೇ. ಬಟ್ ನಂಗೆ ಕತೆ ಕೇಳಿದಾಗ ಇಟ್ಸ್ ಮೀ, ನನಗ್ ಬೇರೆ ಯಾರನ್ನೋ ಆ ಜಾಗದಲ್ಲಿ ನೋಡೋಕೆ ಇಷ್ಟ ಆತರ ಅನ್ನಿಸ್ಬಿಡುತ್ತೆ ನಂಗೆ. ಸೊ ಐ ಡಿಂಟ್ ಕನ್ಸಿಡರ್ ದ ಸ್ಯಾಲ್ರಿ, ಏನು ಯೋಚನೆ ಮಾಡಲಿಲ್ಲ. ಐ ಜಸ್ಟ್ ದ ಫಿಲ್ಮ್. ಅಂಡ್ ಅವ್ರಿಗೂ 3ನೇ ಸಿನಿಮಾ, ನನಗ್ 3ನೇ ಸಿನಿಮಾ. ನನಗ್ ತಮಿಳ್ ಬರಲ್ಲ ಆಗ. ಸೊ ಇಟ್ ವಾಸ್ ನೈಸ್. ನಾವು 2 ಸಿನಿಮಾ ಮಾಡಿದ್ವಿ. ಅದಾದ್ಮೇಲೆ 1 ಸಿನಿಮಾ ಮಾಡಿದ್ವಿ, ಅದು ರಿಲೀಸ್ ಆಗ್ಲಿಲ್ಲ ಇನ್ನು. ಈ ಸಿನಿಮಾ ಮಾಡ್ಬೇಕಾದ್ರೆ ಲಾಡ್ ಆಫ್ ಮೆಮರೀಸ್. ನಾನು ಅದನ್ನ ಕೆಲವೊಂದು ಇಂಟರ್ವ್ಯೂಸ್ ಎಲ್ಲ ಹೇಳಿದ್ದೆ. ನಾನು ಆ ಸಿನಿಮಾ ಸ್ಯಾಲ್ರಿ ತಗೊಂಡಿದ್ ನೆನಪಿಲ್ಲ, ಬಟ್ ಮೂವಿ ರಿಲೀಸ್ ಆದ್ಮೇಲೆ ಈವೆಂಟ್ಸ್, ಫಂಕ್ಷನ್ಸ್, ಕಾಲೇಜ್ ಎಲ್ಲ ಹೋಗಿನೇ ಐ ಅರ್ನ್ಡ್ ಅಂತ.
ಮೂವಿ ಸ್ಯಾಲರಿಗಿಂತ ಜಾಸ್ತಿ ಓನ್ಲಿ ಫಿಲ್ಮ್ ಯಾ Good, ಗೇವ್ ಮಿ good. ಸೋ ಮೆನಿ ಥಿಂಗ್ಸ್ ಟು ಬಿ ಫ್ರೈಡ್. ಗುಡ್ ಎಕ್ಸ್ಪೀರಿಯನ್ಸ್. ಸೊ ನಂದಿತಾ, ಗೋಯಿಂಗ್ ಅ ಲಿಟಲ್ ಡೀಪರ್ ಆಯ್ತಾ, ಇವಾಗ ನಿಮ್ಗೆ ಬಿಗ್ಗೆಸ್ಟ್ ಫಿಯರ್ ಅಂತ ಕೇಳ್ಬೇಕಂದ್ರೆ ಏನಾದ್ರೂ ಇದೆಯಾ? ಕೇಳ್ಬೇಕು. ಐ ಮೀನ್ ಇಫ್ ಐಮ್ ಆಸ್ಕಿಂಗ್ ಯು. You are asking. Yeah. Okay. The fear, like people using my emotion, you know. People ಈಗ ನನ್ನ ಹತ್ರ ಅರ್ಧ ಗಂಟೆ ಮಾತಾಡಿದ್ರೆ you will definitely judge me. You will be knowing me. Okay, this is ನಂದಿತಾ ಆ ಥರ. ಸೊ ನಂಗೆ ಅದು ಮುಖವಾಡ ಹಾಕೊಂಡು ಬದುಕಕ್ಕೆ ಕಲೀಲಿಲ್ಲ, ಬರೋದಿಲ್ಲ. ಅದನ್ನ ಜನ ತುಂಬಾ ಯೂಸ್ ಮಾಡಿದ್ದಾರೆ, ಮಾಡ್ತಾನೆ ಇರ್ತಾರೆ ಅನ್ಕೋತೀನಿ. ಸೊ ನಾನು ಅದೇ ಸ್ವಲ್ಪ ಜನರಿಂದ ದೂರ ಇರ್ತೀನಿ. ಐಮ್ ಜಸ್ಟ್ ಕೇರ್ಡ್, ಪೀಪಲ್ ಯೂಸ್ ಮಿ ಅ ಲಾಟ್ ಅಂತ. ಐ ಥಿಂಕ್ ಅದ್ರ ಬಗ್ಗೆ ವಿ ಡಿಡ್ ಹ್ಯಾವ್ ಅ ಕಾನ್ವರ್ಸೇಷನ್ ಅಲ್ಲ ಇದ್ರ ಮುಂಚೆ. ಪ್ರೊಫೆಷನಲಿ ಏನಾದ್ರೂ ಫಿಯರ್ಸ್ ಇದೆಯಾ ನಿಮಗೆ? Of course, when you're doing heroine roles, again, ಒಂದು 15 ವರ್ಷನೋ ಅಥವಾ 13 ವರ್ಷನೋ ಅಥವಾ ಮೂವೀಸ್ ಫ್ಲಾಪ್ ಆಗಕ್ಕೆ ಸ್ಟಾರ್ಟ್ ಆದಾಗ they start asking you for supporting roles. Okay. The transformation ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ. ಸೊ ಸಮ್ ಆಕ್ಟರ್ಸ್ ಮದ್ವೆ ಆದ ತಕ್ಷಣ ಸಪೋರ್ಟಿಂಗ್ ರೋಲ್ಸ್ ಅಂತಾರೆ, ಸೆಕೆಂಡ್ ಲೀಡ್ ಅಂತಾರೆ, ಮಗು ಆದ ತಕ್ಷಣ ಓಕೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಕರೆಯೋಣ ಅಂತ ಹೇಳ್ತಾರೆ. ಸೊ ಫ್ರಮ್ ಹೀರೋಯಿನ್ ಟು that taking care of the team, how they take care of you as a heroine, to the second lead supporting ಮಾಡುವಾಗ ಅದೊಂದು ಚೇಂಜಸ್ ಇರುತ್ತೆ. ಈಗ ನಾನೇ 2 ಹೀರೋಯಿನ್ ಇರೋ ಫಿಲ್ಮ್ ಮಾಡಿದಾಗ ಕತೆ ಹೇಳುವಾಗ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಿರ್ತಾರೆ. ಈಗ ನನಗೆ ರೀಸೆಂಟ್ ಆಗಿ ಕೆಲವೊಂದು ಫಿಲ್ಮ್ಸ್ ರಿಲೀಸ್ ಆಯ್ತು, ಮಲ್ಟಿಪಲ್ ಹೀರೋಯಿನ್ಸ್ ಇರುವಾಗ ಕರೆಕ್ಟಾಗಿ ತೆಗ್ದಿರೋದೆಲ್ಲ ಇದ್ರೆ ಅಥವಾ ಹೇಳಿರೋ ಕತೆ ಸ್ಕ್ರೀನ್ ಅಲ್ಲಿ ಬಂದ್ರೆ ಯು ಆರ್ ಓಕೆ ವಿತ್ ಇಟ್ ಅಂಡ್ ಲೆಟ್ ದ ಪೀಪಲ್ ಜಡ್ಜ್ ಆಫ್ಟರ್ ವಾಚಿಂಗ್ ದ ಫಿಲ್ಮ್ಸ್. ಚೆನ್ನಾಗಿ ಮಾಡಿದ್ದಾರೆ, ಮಾಡಿಲ್ಲ, ಯಾಕೆ ಮಾಡಿದ್ದಾರೆ ಅದೆಲ್ಲ. ಬಟ್ ನೀವು ತೆಗ್ದಿರೋದು ಅಥವಾ ಹೇಳಿರೋದೇ ಸ್ಕ್ರೀನ್ ಬಂದಿಲ್ಲ ಅಂದ್ರೆ ಇಟ್ಸ್ ಬಿಗ್ ಮೈನಸ್. ಸೆಕೆಂಡ್ ಲೀಡ್ ಟು ದ ಲೈಕ್ ಕ್ಯಾರೆಕ್ಟರ್ ಆತರ. No, I'm not degrading the character or supporting roles. I'm only talking about the heroine position to doing second lead and supporting. Correct. And ಅವ್ರು ನಿಮ್ಗೆ ಪಿಚ್ ಮಾಡಿದಾಗ ಬೇರೆದೇನೋ ಹೇಳಿರ್ತಾರೆ, ಬಟ್ ಔಟ್ಪುಟ್ ಪ್ರೊಜೆಕ್ಷನ್ ಬೇರೆ ತರ ಆದಾಗ ಸ್ಕ್ರೀನ್ ಅಲ್ಲಿ ಕರಿಯರ್ಗೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ದಟ್ ಫಿಯರ್ ಐ ಆಲ್ವೇಸ್ ಹ್ಯಾವ್. ಐ ಆಮ್ ನಾಟ್ ಸೇಯಿಂಗ್ ನಾನು ಮಾಡಲ್ಲ, ಇಲ್ಲ, ನಾನು ಮಾಡ್ತೀನಿ, ಸೆಕೆಂಡ್ ಲೀಡ್ ಮಾಡ್ತೀನಿ, ಸಪೋರ್ಟಿಂಗ್ ಮಾಡ್ತೀನಿ, ಆಸ್ ಅ ಮದರ್ ಮಾಡ್ತೀನಿ. ಬಟ್ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ ಆನ್ ಸ್ಕ್ರೀನ್, what you have told, how you're going to project the character, you have to show that on screen ಅಂತ. If you ask director point of view, ಅವ್ರಿಗೇನೋ ಓಡ್ತಿರುತ್ತೆ, ಅದನ್ನ ತಪ್ಪಂತ ನಾನು ಹೇಳ್ತಿಲ್ಲ. ಪರ್ಸ್ನಲಿ ಒಂದು ವರ್ಕ್ ಮಾಡುವಾಗ ಅದು ಕರಿಯರ್ಗೆ ಹಿಂಗೆ ಒಂದು ಎಫೆಕ್ಟ್ ಇದ್ದೇ ಇರತ್ತೆ. ದಟ್ ಐ ಆಮ್ ಫಿಯರ್. ನನಗೆ ಅದೊಂದು ಭಯ ಇದೆ, ಯಾವಾಗ್ಲೂ ಇದೆ ಒಪ್ಕೊಳ್ಳುವಾಗ. ಟ್ರೂ. ಅಂಡ್ ಸ್ಪೆಷಲಿ ಸಿನಿಮಾ ಅಥವಾ ಫಿಲ್ಮ್ ಇಂಡಸ್ಟ್ರಿ ಅಂತ ನೋಡಕ್ ಹೋದಾಗ ನೀವು ಇಟ್ಸ್ ವೆರಿ ಆಬ್ವಿಯಸ್ ಅಲ್ಲ, ಇಟ್ಸ್ ವೆರಿ ಸೂಪರ್ಫಿಷಿಯಲ್ ಅಂತ. ಎವ್ರಿಥಿಂಗ್ ಇಸ್ ವೆರಿ ಸೂಪರ್ಫಿಷಿಯಲ್ ಇನ್ ದ ಇಂಡಸ್ಟ್ರಿ. ನೀವು ಹೇಗ್ ಕಾಣ್ತಾ ಇದ್ದೀರಾ, ಏನು ಹಾಕೊಂಡಿದ್ದೀರಾ, ಒಂದ್ ಆಚೆ ಹೋದ್ರೆ ಕೂಡ ಹೇಗ್ ಕಾಣಿಸ್ಕೊಳ್ತಾ ಇದ್ದೀರಾ, ಮೀಡಿಯಾ ಮುಂದೆ ಹೇಗಿದ್ದೀರಾ, ಇನ್ಫ್ಯಾಕ್ಟ್ ನೀವ್ ಯಾವ ರೀತಿ ನಿಮ್ಮನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ, ಆಲ್ ಆಫ್ ದಟ್ ಮ್ಯಾಟರ್ಸ್ ಅ ಲಾಟ್ ಅಲ್ವಾ ವೆನ್ ಇಟ್ ಕಮ್ಸ್ ಟು ಆಕ್ಟಿಂಗ್ ಅನ್ನೋದು 30 to 40%, 30% ಇಟ್ಕೊಳ್ಳೋಣ. ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದು 30%. ದಟ್ ಈಸ್ ಯುವರ್ ಓನ್ ಟ್ಯಾಲೆಂಟ್. ನೀವು ಹೆಂಗ್ ಅದನ್ನ ತೋರಿಸ್ತೀರಾ, ಹೆಂಗ್ ಪ್ರೊಜೆಕ್ಟ್ ಮಾಡ್ತೀರಾ ನಿಮ್ಮನ್ನ ನೀವು ಸ್ಕ್ರೀನ್ ಮೇಲೆ ಅನ್ನೋದು 30% ಆದ್ರೆ 70% ವಾಟ್ ಎವರ್ ಯು ಸೆಡ್, ಇದೆಲ್ಲ ಕೌಂಟ್ ಆಗುತ್ತೆ. ಹೌ ಯು ಆರ್ ಕಂಫರ್ಟಬಲ್ ವಿತ್ ಪೀಪಲ್, ಹೌ ಯು ಪ್ಲೀಸ್ ದೆಮ್, ಇದೆಲ್ಲ 70% ಬರುತ್ತೆ. ಸೊ ಇನ್ಕ್ಲೂಡಿಂಗ್ ಮೀ, ಐ ಥಿಂಕ್ ಫ್ಯೂ ಆಫ್ ಫೇಲ್ ಆಗೋದೇ ಈ 70% ಅಲ್ಲಿ. ಬಟ್ ಐ ಆಮ್ ಲಕ್ಕಿ, ವೆರಿ ಲಕ್ಕಿ. ನಾನು ಆ 30% ಇಟ್ಕೊಂಡೇನೆ ಇಷ್ಟು ವರ್ಷ ಲೀಡ್ ಮಾಡ್ಬಿಟ್ಟಿದ್ದೀನಿ. ಸೊ ಅದು ಎಲ್ರಿಗೂ ಆಗತ್ತೆ ಅಂತ ನಾನು ಹೇಳಲ್ಲ. ಟ್ರೂ. ಇಟ್ಸ್ ವೆರಿ ಡಿಫಿಕಲ್ಟ್, ತುಂಬಾ ಕಷ್ಟ. ಸೊ ನೀವ್ ಈ ತರ ಇರ್ಬೇಕಾದ್ರೆ ಅವ್ರ ಈ ತರ ಒಂದು ಸೆಟ್ ಬ್ಯಾಕ್ ಏನಾದ್ರು ಸಪೋಸ್ ಆದ್ರೆ, ಇವಾಗ ಮೂವಿಯಲ್ಲಿ ನಿಮ್ಗೆ ಹೇಳೋದೇ ಬೇರೆ ಬಟ್ ಸ್ಕ್ರೀನ್ ಅಲ್ಲಿ ಬರ್ತಾ ಇರೋದೇ ಬೇರೆ, ಆತರ ಎಲ್ಲ ಒಂದು ಸೆಟ್ ಬ್ಯಾಕ್ ಆದ್ರೆ ಹೌ ಡು ಯು ಡೀಲ್ ವಿತ್ ಇಟ್? ಮೌನ ಅಷ್ಟೇ, ಮಾತಾಡಿ ಯೂಸ್ ಇಲ್ಲ. ನಾನು ಆ ಟೀಮ್ ಹತ್ರನೇ ಮೌನ ಆಗ್ಬಿಡ್ತೀನಿ, ಅಥವಾ ಐ ಜಸ್ಟ್ ಡಿಸ್ಕನೆಕ್ಟ್ ಮೈ ಸೆಲ್ಫ್ ಫ್ರಮ್ ದ ಕ್ಯಾರೆಕ್ಟರ್, ಫ್ರಮ್ ದ ಫಿಲ್ಮ್, ಫ್ರಮ್ ದ ಟೀಮ್. ನಾನು ಎಷ್ಟೋ ಸಿನಿಮಾಗಳು ಶೂಟ್ ಮುಗಿಸಿ ಲಾಸ್ಟ್ ಡೇ ಬರೋಗ ತುಂಬಾ ಹತ್ಕೊಂಡೆಲ್ಲ ಬಂದಿದ್ದೀನಿ. ಕೆಲವೊಂದು ಟೀಮ್ ಅವ್ರು ಹತ್ತಿದ್ದಾರೆ ನಂದು ಪೋರ್ಷನ್ ಮುಗ್ದಾಗ, ನಂದು ನಾಳೆಯಿಂದ ಬರಲ್ಲ ಸೆಟ್ಗೆ ಆ ತರ.
ಕೆಲವೊಂದು ಸಿನಿಮಾ ಯಾವಾಗ ಮುಗಿಯತ್ತೆ ಅಂತಾನು ಅನ್ಸಿದೆ. ತುಂಬಾ ಅಲ್ಲ, 1-2 ಅನ್ಸಿದೆ ಆ ತರ. ಅಂಡ್ ರಿಲೀಸ್ ಆದಾಗ್ಲೂ ನೋಡ್ಬೇಕು ಅಂತಾನು ನನ್ಗೆ 2 ಸಿನಿಮಾ ರಿಮೆಂಬರ್. ಇಷ್ಟು ಸಿನಿಮಾಗಳಲ್ಲಿ ನಾನು ನೋಡೇ ಇಲ್ಲ ಇನ್ನು. ಓಕೆ. ಆ ದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಬಟ್ ಬಂತು. ಇಟ್ಸ್ ಓಕೆ. ಸೊ ಆಗತ್ತೆ ಆ ತರ. ಮೀನ್ ತುಂಬಾ ಕನೆಕ್ಟ್ ಆಗಿ ಅಥವಾ ಅಟ್ಯಾಚ್ ಆಗಿ ಅವ್ರ ಹತ್ರ ಯಾಕೆ ಹಿಂಗ್ ಬರುತ್ತೆ ಹಿಂಗಂತ ಮಾತಾಡೋದಕ್ಕೆ ಅಂತ ಐ ಜಸ್ಟ್ ಲೆಟ್ ಇಟ್ ಗೋ. ಎನಿವೇಸ್ ಎಷ್ಟು ಮಾತಾಡಿದ್ರು ಅದು ಚೇಂಜ್ ಅಂತೂ ಆಗಲ್ಲ. ಈ ತರ ಕಾಂಟ್ರಾಕ್ಟ್ಸ್ ಅಂತ ಏನು ಇರಲ್ವಾ ಸೈನ್ ಮಾಡೋದು? ಮೋಸ್ಟ್ ಆಫ್ ದ ಫಿಲ್ಮ್ಸ್ 50% ಆಫ್ ದ ಫಿಲ್ಮ್ಸ್ ಅನ್ಟೈಟಲ್ ಫಿಲ್ಮ್ ಫ್ರಮ್ ದಿಸ್ ಪ್ರೊಡಕ್ಷನ್ ಅಂತಾನೆ ಇರುತ್ತೆ ಅಗ್ರಿಮೆಂಟ್. ಹೆಸರು ಆಮೇಲೆ ಇರ್ತಾರೆ. ಇವಾಗ ರೋಲ್ ವೈಸ್ ಆಗಿರ್ಲಿ, ಸ್ಕ್ರೀನ್ ಸ್ಪೇಸ್ ವೈಸ್ ಆಗಿರ್ಲಿ, ಆತರ ಎಲ್ಲ ಕಾಂಟ್ರಾಕ್ಟ್ ಅಲ್ಲಿ ಮೆನ್ಷನ್ ಮಾಡಲ್ಲ. ನೋ. ಸ್ಟೋರಿ ಕೇಳಿದಿರಾ? ಆ ನಂಬಿಕೆ ಮೇಲೆ ಮಾಡ್ಬೇಕು. ಸೊ ಹಾಫ್ ಆಫ್ ಇಟ್ ರನ್ಸ್ ಆನ್ ಟ್ರಸ್ಟ್ ಅಷ್ಟೇ. ಎಸ್. ನಾನ್ ಕೆಲವೊಂದು ಫಿಲ್ಮ್ಸ್ ಅಗ್ರಿಮೆಂಟ್ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಇಸ್ಕೊಂಡಿದ್ದೀನಿ. ತಪ್ಪು, ಯಾರು ಮಾಡಬೇಡಿ, ಅದನ್ನ ಮಾಡಬೇಡಿ. ಬಟ್ ಮಾಡಿದ್ವಿ. ಬಿಕಾಸ್ ನಾನೇನ್ ಅನ್ಕೋತೀನಿ, ನಾನ್ ಪ್ರೊಫೆಷನಲ್ ಆಗಿ ನಾನ್ ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ದ ಥಿಂಗ್ಸ್ ವಿಲ್ ಬಿ ಸ್ಮೂತ್ ಅಂತ. ನಾಟ್ ಆಲ್ ದ ಪ್ರೊಡಕ್ಷನ್ ಲೈಕ್ ದ್ಯಾಟ್. ನಾವು ಈಗಿಲ್ಲ, ಈಗ ಪ್ರಾಪರ್ ಎಲ್ಲ ಫಸ್ಟ್ ಅಗ್ರಿಮೆಂಟ್ ಸೈನ್ ಮಾಡಿ ಅಡ್ವಾನ್ಸ್ ಪೇ ಮಾಡಿ ಆಮೇಲೆ ಬರೋದು. Losing money is also there. A lot. Too risky. So you know what, ನೀವು ಇವಾಗ ಆಲ್ಮೋಸ್ಟ್ ಲೈಕ್ ಎಷ್ಟೊಂದು ವರ್ಷ, ಆಲ್ಮೋಸ್ಟ್ 10 years ಕಂಪ್ಲೀಟ್ ಆಗಿದೆ ಅಲ್ವಾ ಅನ್ನೋದು. ವಾಟ್ ಹ್ಯಾವ್ ಯು ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್ ಸೋ ಫಾರ್? ಏನೇನು ಕಲ್ತಿದ್ದೀರಾ? ಎಮೋಷನ್ ಅರ್ಥ ಇಲ್ಲ. ವೆನ್ ಯು ಆರ್ ವರ್ಕಿಂಗ್, ಕೀಪ್ ದ ಎಮೋಷನ್ ಇನ್ ಯೋರ್ ಹೌಸ್. ಅಷ್ಟೇ. ಅದು ಒಂದೇ ನಾನು ಹೇಳೋದು. ಯಾವ್ದು ವರ್ಕ್ ಮಾಡ್ತಿದ್ರೆ ನೀವು ಮಾಡ್ತಿರೋ ಕೆಲಸದ ಮೇಲೆ ನಿಮ್ಗೆ ಅಭಿಮಾನ ಪ್ರೀತಿ ಎಲ್ಲ ಇರ್ಲಿ, ಬಟ್ ಜನರ ಮೇಲೆ ಮಾಡ್ತಿರೋ ಕೆಲಸದ ಮೇಲೆ ಆ ಎಮೋಷನ್ ಇಟ್ಕೋಬೇಡಿ. ಯು ವಿಲ್ ಗೆಟ್ ಹರ್ಟ್ ಒನ್ ಆರ್ ದ ಅದರ್ ಡೇ. ಎನಿ ಪ್ರೊಫೆಷನಲ್ ಅಡ್ವೈಸ್, ಸ್ಪೆಷಲಿ ಇವಾಗ ಯಾರಾದ್ರೂ ಸ್ಟಾರ್ಟ್ ಮಾಡ್ತಾ ಇದ್ರೆ? ನೋ ನೋ, ಐ ಆಮ್ ಟೂ ರೂಡ್. ಎಲ್ಲಾರು ಒಂದು ಪ್ರಿವಿಲೈಸ್ಡ್ ಕಿಡ್ಸ್ ಆಗಿರಲ್ಲ. ಈಗ ನೀವು ಇಂಡಸ್ಟ್ರಿ ಬರ್ಬೇಕು ಅಂದ್ರೆ ಒಂದಷ್ಟು ವರ್ಷಗಳು, ತಿಂಗಳುಗಳು ತರಬೇತಿ ತಗೊಂಡ್ ಬರ್ಬೇಕು, ಅಥವಾ ಆ ಅನುಭವಗಳಿರ್ಬೇಕು. ಮೇಲೆ ಹಂಪ್ಸ್ ಇರುತ್ತಲ್ಲ, ಹಾಗೆ ಹಳ್ಳ ಕೊಳ್ಳ ಎಲ್ಲ ಇರುತ್ತೆ, ಎಲ್ಲನೂ ಫೇಸ್ ಮಾಡ್ಬೇಕು. ಆ ಫೇಸ್ ಮಾಡೋ ಪ್ರಾಸೆಸ್ ಅಲ್ಲಿ ನೀವೇನಾದ್ರು ಒಂದು ಒಳ್ಳೆ ಜಾಬ್ ಮಾಡ್ತಾರೆ, ಅದನ್ನ ಬಿಡ್ಬೇಕಾಗತ್ತೆ ಆಬ್ವಿಯಸ್ಲಿ. ಬಿಟ್ರೆ ನೋ ಮನಿ. ಸೊ ಆ ಸ್ಟ್ರಗಲ್ ಎಲ್ಲ ಕ್ರಾಸ್ ಮಾಡಿ ಬಂದು ಒಂದು ಸಕ್ಸಸ್ ಆಗ್ಬೇಕು ಅಂದ್ರೆ ಇಟ್ಸ್ ಟೂ ಹಾರ್ಡ್. ಈಗ ಸಮುದ್ರದಲ್ಲಿರೋ ಎಲ್ಲಾ ಮೀನುಗಳನ್ನು ಯು ಡೋಂಟ್ ಗೆಟ್ ಅಟ್ರಾಕ್ಟ್ ಅಲ್ಲ. ಸೊ ಲಕ್ಕಿ, ಇಫ್ ಯು ಆರ್ ಲಕ್ಕಿ ಯು ವಿಲ್ ಗೆಟ್ ಹಿಟ್. ಸೊ ನಾನೇನ್ ಹೇಳ್ತೀನಿ, ಈ ಹುಡುಗ ಆಗ್ಲಿ ಮಿನಿಮಮ್ ಬೇಸಿಕ್ ಎಜುಕೇಶನ್, ಒಂದು ಸರ್ಟಿಫಿಕೇಟ್ ಅಂತ ಇಟ್ಕೊಳ್ಳಿ. ಇದು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಜಾಬ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಪೇರೆಂಟ್ಸ್. ಯಾಕಂದ್ರೆ ಪೇರೆಂಟ್ಸ್ ಯಾವಾಗ್ಲೂ ಮಗಳು ಏನ್ ಮಾಡಿದ್ರು ಮೇಲ್ ಬರ್ಲಿ ಅನ್ನೋದ್ರಲ್ಲಿ ಇರ್ತಾರೆ, ಅಥವಾ ಅವ್ರ ಕಷ್ಟನೂ ಸಮಟೈಮ್ಸ್ ಹೇಳ್ಕೊಳಲ್ಲ. ನಮ್ಗೊಂದು ಹಾಬಿನೋ ಪ್ಯಾಷನೋ ಇರುತ್ತೆ, ಅದ್ರ ಜೊತೆಗೆ ವಾಸ್ತವ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ನಿಮ್ಮ ಲೈಫ್ನ ಪರ್ಸ್ಯೂ ಮಾಡಿ ಅಂತ ಹೇಳ್ತೇನೆ. ಸೊ ಹ್ಯಾವ್ ಅಟ್ ಲೀಸ್ಟ್ ಡಿಗ್ರಿ, ಅಥವಾ ಇಫ್ ಯು ಆರ್ ಅ ಪ್ರಿವಿಲೈಜ್ಡ್ ಕಿಡ್, ಪೇರೆಂಟ್ಸ್ ಎಲ್ಲ ನೋಡ್ಕೋತಾರೆ. ಇನ್ನೊಂದು 5 ವರ್ಷ ಆದ್ಮೇಲೆ ಮನೇಲಿ ಮದುವೆ ಮಾಡ್ತಾರೆ. ಈ 5 ವರ್ಷ ನನ್ನ ಲಕ್ನ ಟ್ರೈ ಮಾಡೋಣ, ಆ ಥರ ಎಲ್ಲ ಇದ್ರೆ ಇಟ್ಸ್ ಫೈನ್. ಓಕೆ, ಹಿಟ್ ಆಫ್ ಲಾವ್, ಯು ಹ್ಯಾವ್ ಅ ಲೈಫ್. ಯಾರೋ ಒಬ್ರು ನಿಮ್ ಲೈಫ್ನ ಒಂದ್ ಸರಿದಾರಿ ತಗೋಬರ್ತಾರೆ ಅನ್ನೋದಿದ್ರೆ ಫೈನ್. ಬಟ್ ಸೆಲ್ಫ್ ಮೇಡ್ ಅಂತ ಇರತ್ತಲ್ಲ, like you, like me, or most of the girls, especially boys are struggling ಇದೆ. and ಎಲ್ರಿಗೂ ಒಂದ್ ಫೈನ್ ಡೇ ಹಿಂಗೆ ಆಗತ್ತೆ, ಬೂಮ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಆಗ್ಲಿ, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಬಟ್ ಈ ಸೈಡ್ ಅಲ್ಲಿ ಸೈಡ್ ಹಸಲ್ ಡೆಫಿನೆಟ್ ಆಗಿ ಇಟ್ಕೊಳ್ಳಿ, ವೇರ್ ಯು ಗೆಟ್ ಇನ್ಕಮ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ನಂಗೆ ಏನನ್ಸುತ್ತೆ ಅಂದ್ರೆ, ಇವಾಗ ಒಂದ್ ಅಡ್ವಾಂಟೇಜ್ ಇರೋದು ಸೋಷಿಯಲ್ ಮೀಡಿಯಾ ಅಂತ ಅನ್ಸುತ್ತೆ. I'll tell you why ಆಯ್ತಾ. ಇವಾಗ ಎಷ್ಟೊಂದ್ ಜನ ನಾನ್ ಹೀರೋ ಆಗ್ಬೇಕು, ಹೀರೋಯಿನ್ ಆಗ್ಬೇಕು ಅಂತ ತುಂಬಾ ಅನ್ಕೊಂಡಿರ್ತಾರೆ, ಬಟ್ ಎಲ್ಲಾರ್ಗೂ ಚಾನ್ಸ್ ಸಿಗಲ್ಲ. ಇವಾಗ ಒಂದ್ ಫೋನ್ ಕೈಯಲ್ಲಿ ಹೇಳ್ಬಿಟ್ಟು ಒಂದ್ ಆಪ್ ಡೌನ್ಲೋಡ್ ಮಾಡಿರೋದ್ರಿಂದ they're able to make reels and upload it. ಅವ್ರಿಗೆ ಬೇಕಾಗಿರೋ ಫೇಮ್ ಸಿಗ್ತಾ ಇದೆ, ಪಾಪ್ಯುಲಾರಿಟಿ ಸಿಗ್ತಾ ಇದೆ without. But it's not only the way to get into film or television. I'm not telling ಇಂಡಸ್ಟ್ರಿಗೆ ಎಂಟರ್ ಆಗಕ್ಕೆ ಅಂತ ಅಲ್ಲ. ಅವ್ರಿಗೆ ಅಷ್ಟೊಂದ್ ಜನಕ್ಕೆ ಮೂವಿಯಲ್ಲಿ ಎಂಟರ್ ಆಗೋ ಆಪರ್ಚುನಿಟಿ ಇರಲ್ಲ. ಬಟ್ ಅವ್ರು ಓಕೆ, ನಾನ್ ಟ್ಯಾಲೆಂಟ್ ನ ಅಟ್ಲೀಸ್ಟ್ ನಾನು ಒಂದ್ ಫೋನ್ ಅಲ್ಲಿ ತೋರಿಸ್ಬಿಟ್ಟು ಎಲ್ಲರೂ. So that's passion, not income. Correct. Income is a bonus
ಥಿಂಗ್ True. ಅಲ್ಲ? ಸೊ ವೆನ್ ಯು ಸ್ಟಾರ್ಟ್ ಗೆಟಿಂಗ್ ಇನ್ಕಮ್, ಯು ಆರ್ ಥಿಂಕಿಂಗ್ ಲೈಕ್ 70% ನಾನು ಇದ್ರಲ್ಲಿ ಕಾನ್ಸಂಟ್ರೇಟ್ ಮಾಡೋಣ, ಅರ್ನಿಂಗ್ ಕೂಡ ಮಾಡ್ಬೋದು, ಅಂಡ್ ದೆನ್ ನನ್ಗೆ ಇಷ್ಟ ಆಗಿರೋ ವಿಷಯನೂ ಮಾಡ್ಬೋದು ಅಂತ. ಬಟ್ ಬಿಹೈಂಡ್ ದ ಸೀನ್ ಯು ಹ್ಯಾವ್ ಯುವರ್ ಓನ್ ಸ್ಟ್ರಗಲ್ ಫಾರ್ ದಿಸ್, ರೈಟ್? Yeah, that is there. You know what I I'm mean? just telling in terms of popularity ಅಷ್ಟೇ. ಎಷ್ಟೊಂದ್ ಜನ ಮೂವಿ ಮಾಡ್ಬೇಕಂದ್ರೆ ಆಕ್ಟಿಂಗ್ ಕಿಂತ ಫೇಮಸ್ ಆಗ್ಬೇಕು ಅಂತ ಇರುತ್ತೆ ಅವ್ರಿಗೆ. ಅವ್ರು ರೀಲ್ಸ್ ಮಾಡ್ಕೊಂಡೆ ಫೇಮಸ್ ಆಗಿದ್ದಾರೆ. ಒಂದು ಫುಲ್ಫಿಲ್ ಆಗ್ತಾರೆ ಅಂತ, ನಥಿಂಗ್ ಎಲ್ಸ್. ದಟ್ ಇವಾಗ ಟಿಕ್ ಟಾಕ್ ಮ್ಯೂಸಿಕಲಿ ಬಂದ ಟೈಮಲ್ಲಿ ಐ ಥಿಂಕ್ ನನ್ ವೆರಿ ಕಾನ್ಫಿಡೆಂಟ್ ಹೇಳ್ತೀನಿ, ಮ್ಯೂಸಿಕಲಿ ಆಪ್ ಬಂತು ಸೆಕೆಂಡ್ ಐ ವಾಸ್ ಇನ್ ಸಿಂಗಪೂರ್. ನಾನೊಂದು ಈವೆಂಟ್ಗೆ ಹೋಗಿದ್ದೆ. I opened, there was no Indian people who are doing this video thing. I did for the first video. Wow. Yes, I still have. ನನಗೆ ಇಷ್ಟು ಉದ್ದ ಇರುತ್ತು. I landed, I went to the room, ಹೋದಾಗ ಓಪನ್ ಮಾಡಿದೆ. I just took, after that it's history. ಎಲ್ಲರೂ ಮಾಡಿದ್ರು, and then ಎಲ್ಲರಿಗೂ ಒಂದು opportunity ಬಂತಲ್ವಾ. At the same time it got, you know what next? Okay, there are like so many applications, right? ಆ ಟೈಮಲ್ಲಿ I was a depression ಪರ್ಸನ್. ನಾನು ಅದರಿಂದ ಡಿವೇಟ್ ಆಗಬೇಕು, ನಾನು ಯಾವಾಗ ಸ್ಯಾಡ್ ಆಗಿದಾಗ ನಾನು ಏನೋ ಮಾಡಬೇಕು ಅಂತ ನಾನು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇದೇ ಆನ್ಸರ್ ನಾನು ಏನು ಹೇಳ್ದೆ ಅದನ್ನ ತುಂಬ ಜನ ಹುಡುಗಿರು ಹೇಳಿದ್ದಾರೆ ನನಗೆ. ನಾನು ತುಂಬ ಸ್ಯಾಡ್ ಆಗಿದೆ, ಲೈಫಲ್ಲಿ ಏನೂ ಇಲ್ಲ ಅಂತ ಅನಿಸುತ್ತೆ, ನಾನು ಅವಾಗ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಇವಾಗಲೂ ಕೆಲವರು ರೀಲ್ಸಲ್ಲೆಲ್ಲ ಹಾಕ್ತಿರ್ತಾರಲ್ಲ. ಎಕ್ಸಾಕ್ಟ್ಲಿ. ಸೊ ಒಂದು ಡಿವಿಯೇಷನ್ ಸಿಕ್ಕಿದೆ. ಅಟ್ ದ ಸೇಮ್ ಟೈಮ್ ಯು ಆ 2 hours ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ, ನೀವ್ ಏನಿಗೆ ಬೇಜಾರಾಗಿದ್ದೀರಾ ಅನ್ನೋದನ್ನ ಮರ್ತೋಗುತ್ತೆ. That's how even I started doing videos instead of films. Yeah. Okay, I have so many questions ಇವಾಗ ರಿಗಾರ್ಡಿಂಗ್ ದಿಸ್. ಅದನ್ನ ಬ್ರೇಕ್ ಡೌನ್ ಮಾಡೋಣ. ಮೊದಲನೇದಾಗಿ ನೀವು ಮೂವಿ ಶುರು ಮಾಡಿದಾಗ ವರ್ಸಸ್ ಇವಾಗ ನೋಡಕ್ ಹೋದ್ರೆ, ಅವಾಗ ಸೋಷಿಯಲ್ ಮೀಡಿಯಾ ಆಗಿರ್ಲಿ, ಟ್ರೋಲ್ಸ್ ಆಗಿರ್ಲಿ, ಅಬ್ಸಲ್ಯೂಟ್ಲಿ ನಥಿಂಗ್ ವಾಸ್ ದೇರ್ ಅಲ್ಲ. ಇವಾಗ ಒನ್ ಮೈನ್ಯೂಟ್ ಥಿಂಗು ಯಾರು ಬಿಡಲ್ಲ, ಸ್ಪೆಷಲಿ ಇನ್ ಸೋಷಿಯಲ್ ಮೀಡಿಯಾ. ಸೊ ನಿಮಗೆ ಹೇಗ್ ಅನ್ಸುತ್ತೆ ಕಂಪೇರ್ ಟು ದಟ್ ವರ್ಸಸ್ ಇವಾಗ? ಅದು ಚೆನ್ನಾಗಿತ್ತು ಅನ್ಸುತ್ತೆ. ಇದು ಚೆನ್ನಾಗಿದೆ, ಇಲ್ಲ ಅಂತಲ್ಲ. ನಮ್ ಸ್ಪೇಸಲ್ಲಿ ನಾವು ನಾವಿದು ನಮ್ ಕಂಫರ್ಟ್ ಝೋನ್ ನಮ್ಗೆ ಏನ್ ಹಾಕ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಿ ಹಾಕ್ತೀವಿ. ಕಮೆಂಟ್ ಮಾಡೋದು ಅವ್ರ ಇಷ್ಟ, ಕಮೆಂಟ್ ನೆಗೆಟಿವ್ ಅಂಡ್ ಪಾಸಿಟಿವ್. ಬಟ್ ಆ ಟೈಮಲ್ಲಿ ಯುನೋ ವೆನ್ ದೇ ಸಿ ಯು ಡೈರೆಕ್ಟ್ಲಿ, ದ ಲವ್ ಆರ್ ದ ಎಕ್ಸ್ಪ್ರೆಷನ್ ಇಸ್ ಸೋ ಡಿಫ್ರೆಂಟ್. ಇವಾಗ ತೆರೆ ಹಿಂದೆ ಕುತ್ಕೊಂಡು ಏನ್ ಬೇಕಾದ್ರೂ ಕಮೆಂಟ್ ಮಾಡ್ಬೋದು. ದಟ್ಸ್ ಒನ್ ಥಿಂಗ್ ಯುನೋ ಐ ಮಿಸ್. ಇದು ಯಾವುದೋ ಒಂದು ಈಗ ಮೂವಿ ರಿಲೀಸ್ ಆದಾಗ ಥಿಯೇಟರ್ಗೆ ಹೋಗಿ ಅವರೆಲ್ಲ ನಮ್ಮ ಮುಖ ನೋಡೋದು ಅಥವಾ ಅವ್ರ ಲವ್ ಎಲ್ಲ ನೋಡೋದು, ದಟ್ ವಾಸ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈಗಲೂ ಇದೆ. ಇವಾಗೆಲ್ಲ ಏನ್ ಗೊತ್ತಾ, ಫ್ಲಾಶ್ ಹಾಕೊಂಡು ಹಿಂಗೆ ಕಾಂಟ್ ಇವನ್ ಸಿ ದ ಪರ್ಸನ್ ಯಾರು ನಮ್ಮನ್ನ ನೋಡಿ ಹೈ ಮಾಡ್ತಿದ್ದಾರೆ ಅಂತ. ಆ ಫ್ಲಾಶ್ ಹಾಕ್ಬಿಟ್ಟು ಹಿಂಗೆ ಇಟ್ಕೊಂಡು ಮೊಬೈಲಲ್ಲೂ ಶೂಟ್ ಮಾಡ್ತಿದ್ದಾರೆ, ಅವರು ಹಿಂಗೆ ಮಾಡ್ತಿದ್ದಾರೆ. ಅದ್ರಲ್ಲೂ ಸರಿಗೆ ನೋಡೋಕ್ಕಾಗಲ್ಲ, ಇದ್ರಲ್ಲೂ ಸರಿಗೆ ನೋಡೋಕ್ಕಾಗಲ್ಲ. ನಮ್ಗೆ ಸ್ಪೆಷಲಿ ಸ್ಟೇಜಲ್ಲಿ ಇರೋರಿಗೆ ಅದು ಹೆಂಗೆ ಕಣ್ಣಿಗೆ ಹೊಡಿತಿರುತ್ತೆ ಅಂದ್ರೆ, ಐ ಥಿಂಕ್ ರೀಸೆಂಟ್ ಆಗಿ ಜಯಾ ಬಚ್ಚನ್ ಅವ್ರು ಕೂಡ ಸ್ಟೇಜ್ ಅಲ್ಲಿ ಅಂದ್ರಲ್ವಾ, ಪ್ಲೀಸ್ ಆಫ್ ದ ಫೋನ್ ಅಂತ. ಇಮ್ಯಾಜಿನ್ ಈಗ ನನ್ನ ಏಜ್ ನನಗೇನೆ ಆ ಫ್ಲಾಶ್ ತಗೊಳಕ್ ಆಗಲ್ಲ ಏನೋ, ಅವ್ರಿಗೆ ಆಬ್ವಿಯಸ್ಲಿ ಎಷ್ಟು ವರ್ಷ ನೋಡ್ತಿದಾರಲ್ಲ ಅದನ್ನ. ದಟ್ ಒನ್ ಥಿಂಗ್ ಏನೋ ಇಟ್ಸ್ ಕೈಂಡ್ ಆಫ್ ಅವ್ರ ವಿಡಿಯೋ ಮಾಡ್ತಿರೋದೇ ಸೋಷಿಯಲ್ ಮೀಡಿಯಾ ಹಾಕಕ್ಕೆ, ನನಗೆ ಪಬ್ಲಿಸಿಟಿ ಎಲ್ಲ ನಾನು ಒಪ್ಕೋತೀನಿ. ಬಟ್ the real expression is so precious. True. And ಇದನ್ನೆಲ್ಲ ಯಾರು ಓಪನ್ ಆಗಿ ಮಾತಾಡಲ್ಲ, ಯಾಕಂದ್ರೆ ಅವರು ಹಿಂಗ್ ಮಾತಾಡಿದ್ರೆ ಆಟಿಟ್ಯೂಡ್ ಇದೆ ಅಂತ ಏನಾದ್ರು ಅನ್ಕೊಳ್ತಾರೆ ಅಂತ. ಪ್ರಾಬ್ಲಿ ಪೀಪಲ್ ಆರ್ ನಾಟ್ ಪ್ರೊಜೆಕ್ಟಿಂಗ್, ಬಟ್ ಯು ಆರ್ ಬೀಯಿಂಗ್ ಸೋ ರಿಯಲ್ ಅಂಡ್ ಸೋ ಟ್ರೂ ಅಬೌಟ್ ಸಚ್ ಥಿಂಗ್ಸ್. ಇಟ್ ಈಸ್ ದ ಟ್ರೂತ್ ಅಲ್ವಾ? ಹಿಂಗಾಗತ್ತೆ. ಆಬ್ವಿಯಸ್ಲಿ ನಿಮ್ಗೆ ಆಗ್ತದೆ ಅಂದ್ರೆ ಸಮಥಿಂಗ್ ಇದೆ. ಸೋಷಿಯಲ್ ಮೀಡಿಯಾಲಿ ಎಷ್ಟು ಜನ ಆಕ್ಟರ್ಸ್ ಕೂತ್ಕೊಂಡಾಗ ಕೆಲವೊಂದು ಅನ್ಸೀನ್ ಪಿಕ್ಚರ್ಸ್ ತೆಗ್ದಿರೋದು, ವಿಡಿಯೋಸ್ ಬರೋದು, ಅಥವಾ ಡ್ರೆಸ್ ಸರಿ ಮಾಡ್ಕೋತಿರೋದು, ಹಿಂದೆ ನಡ್ಕೊಂಡು ಹೋಗ್ತಿರೋದು, ಇದೆಲ್ಲ ತೆಗ್ದಾಗ ಆಸ್ ಅ ಫೀಮೇಲ್ ಆರ್ ಇವನ್ ಫಾರ್ ಮೆನ್ ಆಲ್ಸೋ, ಹೀರೋಸ್ಗೂ ಎಲ್ಲೋ ಏನೋ ಮಾತಾಡೋದು, ಬ್ಯಾಕ್ ಗ್ರೌಂಡ್ ಎಲ್ಲೋ ವಾಯ್ಸ್ ಬಂದಿದ್ದೆಲ್ಲ ಬಂದಾಗ ಇಟ್ ಅಫೆಕ್ಟ್ಸ್ ಸೋ ಬ್ಯಾಡ್ಲಿ. ಕರೆಕ್ಟ್. ಪ್ರೈವಸಿ ಇಂಟ್ರೂಡ್ ಆಗುತ್ತೆ ಅಲ್ಲ. ಸೊ ಈ ತರ ಎಲ್ಲ ಇದ್ದಾಗ ಹೌ ಡು ಯು ಡೀಲ್ ವಿತ್ ಇಟ್, ಲೈಕ್ ಮೆಂಟಲ್ ಹೆಲ್ತ್ ಹೇಗೆ? ಅಂಡ್ ಪ್ಲೀಸ್ ಇಫ್ ಯು ಆರ್ ಕಂಫರ್ಟಬಲ್ ಡೂ ಲೆಟ್ ಅಸ್ ನೋ ಅಬೌಟ್ ಯುವರ್ ಡಿಪ್ರೆಷನ್. ಫ್ರಮ್ ಸೋಷಿಯಲ್ ಮೀಡಿಯಾ ನನಗೆ ಟಚ್ವುಡ್ ನನಗಿರೋ ಇವಾಗ 1.4 million ಫಾಲೋವರ್ಸ್ ಇದ್ದಾರೆ, 4 million ಫೇಸ್ಬುಕ್ ಫಾಲೋವರ್ಸ್ ಇದ್ದಾರೆ. ಸೊ ಐ ಡೋಂಟ್ ಗೆಟ್ ನೆಗೆಟಿವ್ ಕಮೆಂಟ್. ಬಾಡಿ ಶೇಮಿಂಗ್ ಇರುತ್ತೆ, ದಟ್ ಈಸ್ ದೇರ್, ಬಟ್ ಅಷ್ಟು ಇಲ್ಲ. ನೀವು ಸ್ಲಿಮ್ ಆಗಿದ್ರಿ, ಇವಾಗ ಫ್ಯಾಟ್ ಆಗ್ತಿದ್ದೀರಾ, ಕಮನ್ ಯು ಆರ್ ಎ ಹ್ಯೂಮನ್, ನೀವು ಮನುಷ್ಯರೇ ಅಲ್ಲ. ರೋಲ್ಗೋಸ್ಕರ ಸುಮ್ಮನೆ ಆಗೋಗ್ಬಿಡ್ತಾರ.
ನನ್ಗೆ ಅದಕ್ಕೆ ಆನ್ಸರ್ ಮಾಡ್ಬೇಕಾ ಅನ್ಸ್ಬಿಡತ್ತೆ. ಐ ಡೋಂಟ್ ನೋ ಅವ್ರು ಏನ್ ಹೇಳ್ತಾ ಇದಾರೆ ಅಂತ, ಬಿಕಾಸ್ ಐ ಫೈಂಡ್ ಯು ವೆರಿ ಪ್ರಿಟಿ. ಸೊ ಐ ಡೋಂಟ್ ನೋ. ಐ ಲೈಕ್ ಮೈಸೆಲ್ಫ್ ಈಗ ಒಂದ್ ಗುಂಡು ಮುಖ ಏನೋ, ನಾನು ಯಾವುದೇ ಫೇಸ್ ಆಫ್ ಮೈ ಲೈಫ್ ನಾನು ಹೆಂಗ್ ಕಂಡ್ರು ನನ್ಗೆ ಇಷ್ಟ. ಐ ನೋ ದಟ್ ಏನೋ ಯಾವಾಗ ಹೇಗಿರ್ತೀವಿ ಆ ಏಜ್ಗೆ ಚೇಂಜ್ ಆಗ್ತಿರ್ತೀವಿ. ನಮ್ ಲೈಫ್ ಸ್ಟೈಲ್ ಚೇಂಜ್ ಇದೆ, ನಿದ್ರೆ ಡಿಫ್ರೆನ್ಸ್ ಇದೆ. ವಾಟ್, ನೀನು ಮನುಷ್ಯ ನಾನು ಎಕ್ಸಾಕ್ಟ್ಲಿ. ಸೊ ನನ್ಗೆ ಗೊತ್ತಾಗಲ್ಲ ಯಾಕೆ. ಓಕೆ, ಆಕ್ಟರ್ ಇದ್ರೆ ಯಾರು ದೇವತೆಗಳಂತೂ ಅಲ್ಲ, ಝೀರೋ ಫಿಗರ್ ಇಟ್ಕೊಳಕಂತೂ ಆಗಲ್ಲ. ಅನ್ಲೆಸ್ ಯು ಹ್ಯಾವ್ ಟು ಮಚ್ ಮನಿ ಟು ಅಂಡರ್ಗೋ ನೈಫ್. ದಟ್ ಈಸ್ ಆಲ್ಸೋ ಟೆಂಪ್ರರಿ ಅಲ್ಲ. ಹಾಗೆ ನೀನ್ ಲಿಪ್ ಫಿಲ್ಲಿಂಗ್ ಮಾಡ್ಸಿದ್ರೆ ಇನ್ನೊಂದು 6 ತಿಂಗಳು ತಿರ್ಗಾ ಮಾಡಿಸ್ಬೇಕು. ಫಿಲ್ಲರ್ಸ್, ಬೋಟಕ್ಸ್ ಮಾಡಿಸಿದ್ರೆ ಮತ್ತೆ ಮಾಡಿಸ್ತಾನೆ. ಯಾವುದು ಪರ್ಮನೆಂಟ್ ಇಲ್ಲ. ದ ರಿಯಲ್ ಯು ಇಸ್ ಓನ್ಲಿ ಪರ್ಮನೆಂಟ್. ಸೊ ಅದಕ್ಕೆ ಯಾಕೆ ಸ್ಟ್ರೆಸ್ ಯಾಕೆ ಮಾಡ್ಕೋಬೇಕು ಅಷ್ಟೇ. ನನಗೆ ಕೆಲವೊಂದು ಕಮೆಂಟ್ಸ್ ಎಲ್ಲ ಹಾಕ್ತಾರೆ, ಚಬ್ಬಿ ಆರ್ಮ್ಸ್ ಏನೋ ಬರುತ್ತೆ. ಓಕೆ, ನನ್ನ ಆರ್ಮ್ಸ್ಗೆಲ್ಲ ಫ್ಯಾನ್ಸ್ ಅದಾರ ಅದನ್ನ. ಸೊ ಬೇಸಿಕಲಿ ನಾನು ಅಪಾರ್ಟ್ ಫ್ರಮ್ ಆಲ್ ದಿಸ್, I'm a very skinny person. I used to be. And I've got this autoimmune issue called fibromyalgia since 4 years. ಸೊ ಅದೇನಾಗುತ್ತೆ, ಮಸಲ್ ನೀವು ಎಷ್ಟು ಸ್ಟ್ರೆಸ್ ಆಗ್ತೀರಾ ಅಷ್ಟು ಮಸಲ್ ಎಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಡಿನಲ್ಲಿ. ಅಂಡ್ ಓವರ್ ದ ಪೀರಿಯಡ್ ಇದು ಬಾಡಿ ಫುಲ್ ಸ್ಪ್ರೆಡ್ ಆಗುತ್ತೆ. ದ ಪೇನ್ ಯು ಕ್ಯಾನ್ ಸಿ, ನೋ ಬಡಿ ಕ್ಯಾನ್ ಸಿ ದಿಸ್, ಬಟ್ ಒಳಗಡೆ ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಆ ಪೇನ್ ಇರುತ್ತೆ. ಸೊ ನನಗೆ ಈ 4 years ಮೈ ಹೋಲ್ ರೈಟ್ ಬಾಡಿ ಈಸ್ ಲೈಕ್ ಏಕಿಂಗ್. ಸೊ ಅದು ಬಂದಾಗ ಯು ಕಾಂಟ್ ಈಟ್ ಪರ್ಟಿಕ್ಯುಲರ್ ಫುಡ್. ಪರ್ಟಿಕ್ಯುಲರ್ ಅಂದ್ರೆ ಪಿಜ್ಜಾ, ಬರ್ಗರ್ ಅಲ್ಲ, ಆಲೂಗೆಡ್ಡೆ, ಟೊಮೊಟೊ, ಪನೀರ್, ಮಿಲ್ಕ್ ಐಟಮ್, ದ ಲಿಸ್ಟ್ ಗೋಸ್ ಆನ್. ನಾನು ಏನಕ್ಕೆ ಬದುಕಿದ್ದೀನಿ ಅನ್ನೋ ಥರ ಬಂದ್ಬಿಡುತ್ತೆ ಕೆಲವು ದಿನ. there is no reason to be sad, but you're still sad. It's a part of your depression, or it is anxiety, or because of the physical health. I don't know. It's too bad. ಇವಾಗ ತುಂಬಾ ಜನ ಓಪನ್ ಅಪ್ ಆಗಿ ಅದ್ರ ಬಗ್ಗೆ ಮಾತಾಡ್ತಾರೆ, ಬಿಕಾಸ್ ಆಫ್ಟರ್ ಸಮಂತಾ ಸ್ಪೋಕ್ ಅಬೌಟ್ ದಿಸ್ ಥಿಂಗ್. ಕೆಲವ್ರಿಗೆ ಮಾತಾಡಕ್ಕಾಗಲ್ಲ, ಬಿಕಾಸ್ ವೆನ್ ಯು ಆರ್ ಸೆಟಲ್ ಡೌನ್, ವೆನ್ ಯು ಆರ್ ಹ್ಯಾವಿಂಗ್ ಎವ್ರಿಥಿಂಗ್ ಅಂಡ್ ವೆನ್ ಯು ಸ್ಪೀಕ್ ಅಬೌಟ್ ಇಟ್, ಇಟ್ಸ್ ಅ ಡಿಫರೆಂಟ್ ಒಪಿನಿಯನ್. ವೆನ್ ಯು ಸೇ ವೆನ್ ಯು ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್ ಆರ್ ವೆನ್ ಯು ಆರ್ ಸ್ಟಿಲ್ ವರ್ಕಿಂಗ್, ಯು ಕಾಂಟ್ ಸೇ ದಿಸ್ ರೀಸನ್ಸ್ ಅಂತ ಹೇಳ್ಬೋದು. ಹಾ, ಸೊ ರೀಸನ್ಸ್ ಅಂತ ಹೇಳಲ್ಲ, ಅಷ್ಟೇ ಮಾಡಲ್ಲ ಇನ್ನ ಮುಗೀತು ಅಂತ. ಸೊ ಐ ಹ್ಯಾವ್ ಟೋಲ್ಡ್ ದಿಸ್ ಒಂದು ಲೈನ್ ಅಲ್ಲಿ, ಒಂದು ಮೂವಿ ಪ್ರಮೋಷನ್ ಅಲ್ಲಿ ಪ್ರೆಸ್ ಎಲ್ಲ ಇದ್ದಾಗ ಐ ಟೋಲ್ಡ್, ಈ ರೋಲ್ಗೆ, ಪೊಲೀಸ್ ರೋಲ್ಗೆ ತುಂಬಾ ಫಿಟ್ ಆಗಿರ್ಬೇಕಿತ್ತು, ತುಂಬಾ ಶ್ರಮ ವಹಿಸ್ಬೇಕಾಗಿತ್ತು, ನನ್ಗೆ ಮಸಲ್ ಬರಗಿದೆ ಅಂತ. ದೆನ್ ಹಿಯರ್ ಇನ್ ಕರ್ನಾಟಕ, ತೊಗಡೆ has taken an interview. They just wrote, ಚಿಂಕೆಮಾರಿ ನಂದಿತಾ ಬೆಡ್ ರಿಡನ್ ಆಗಿದ್ದಾರೆ, ಹಾಸಿಗೆ ಹಿಡ್ದಿದ್ದಾರೆ ಅಂತ. ದ ಲೈನ್ ಕ್ಯಾಪ್ಷನ್ ಹಂಗೆ ಒಳಗಡೆ ಚೆನ್ನಾಗಿ ಬರ್ತಿದ್ದಾರೆ, ಫೈಬ್ರೋಮೈಲ್ಜಿಯಾ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ. ಇಂಥ ಗತಿ ಬರಬಾರ್ದಾಗಿತ್ತು. Take my interview, no, I will talk about it. You can't just say ನಾನು ಹಾಸಿಗೆ, ನಾನು ಅಲ್ಲಿ ಡಾನ್ಸ್ ಮಾಡ್ಕೊಂಡು ಹಿಂಗೆಲ್ಲ ಆಡ್ತಾ ಇದ್ದೀನಿ, ನನಗೆ ಯಾರೋ ವಾಟ್ಸಪ್ ಅಲ್ಲಿ ಕಳ್ಸಿದ್ರು, ವಾಟ್ ಹ್ಯಾಪನ್, ಆರ್ ಯು ಆಲ್ ರೈಟ್ ಅಂತೆ. ನನ್ಗೇನಾಯ್ತದೆ, ನನಗೆ ಅನಿಸ್ತದೆ, ನಂಗೆ ಗೊತ್ತಿಲ್ಲ ಇದನ್ನ ಇಷ್ಟೊಂದು ಇದಾಗಿ ತಗೊಂಡು ಬರೀತಾರೆ ಅಂತ. ಸೊ ಇಟ್ ಅಫೆಕ್ಟ್ಸ್ ಕರಿಯರ್ ವೈಸ್ ಅಂತ ಹೇಳಿ. ಪರ್ಸನಲ್ ವೈಸ್ ಇಲ್ಲ, ನಾನು ಪರ್ಸನಲ್ ವೈಸ್ ತಗೊಳ್ಳೋದಿಲ್ಲ, ಬಿಕಾಸ್ ಐ ನೋ ದ ಪೇನ್. ದೇ ಕ್ಯಾನ್ ರೈಟ್ ಇಟ್ ಇನ್ ಅ ಲೈನ್, ಆ ಲೈನ್ಗೆ 100 ಪಟ್ಟಷ್ಟು ಪೇನ್ ಇದೆ ಅದು ಬಾಡಿನಲ್ಲಿ. ಇಟ್ಸ್ ನಾಟ್ ವಿಸಿಬಲ್ ಟು ಎನಿ ಒನ್. It is visible in a form of chubbiness, because the tablets or the prescription, there is no particular tablets for this. ಅದನ್ನ ಸರಿ ಮಾಡೋಕ್ಕೂ ಏನು ಇನ್ನೂ ಕಂಡು ಹಿಡ್ದಿಲ್ಲ. ಸೊ ಅವ್ರು ನಮಗೆ ಡಾಕ್ಟರ್ಸ್ ಏನ್ ಸಜೆಸ್ಟ್ ಮಾಡ್ತಾರೆ, ಬಿ ರಿಲ್ಯಾಕ್ಸ್, ಸ್ಲೀಪ್ ನೈಸ್ಲಿ, ನೋ ಸ್ಟ್ರೆಸ್. ಟೆಲ್ ಮಿ ಒನ್ ಥಿಂಗ್ ಇದ್ರಲ್ಲಿ ಮಾಡ್ಬೋದು ಅಂತ. ಇದ್ರಲ್ಲಿ ಯಾವ್ದನ್ನ ಅವಾಯ್ಡ್ ಮಾಡ್ಬೋದು ನಾವು? ದಿಸ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಅಲ್ಲ. ಸೊ ವೆನ್ ಯು ಆರ್ ಸ್ಟ್ರೆಸ್ಡ್, ವೆನ್ ಯು ಆರ್ ಚೆನ್ನಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ, ಪೇನ್ ಜಾಸ್ತಿ ಆಗುತ್ತೆ, ಅಂಡ್ ದರ್ ಇಸ್ ನೋ ಟ್ಯಾಬ್ಲೆಟ್. ಅವ್ರು ಕೊಡೋ ಟ್ಯಾಬ್ಲೆಟ್, ಯು ಪುಟ್ ಆನ್ ವೆಯ್ಟ್, ಅಂಡ್ ಐ ಆಮ್ ಓಕೆ ವಿತ್ ಇಟ್. ಪೇನ್ಗಿಂತ ದಪ್ಪ ಇರೋದು ಪರವಾಗಿಲ್ಲ. ಅಂಡ್ ವೈ ಡು ಹ್ಯಾವ್ ಟು ಎಕ್ಸ್ಪ್ಲೇನ್ ಟು ಯು? ಅಂಡ್ ನನಗೆ ಕಮೆಂಟ್ ಮಾಡೋನ್ಗೂ ಹೊಟ್ಟೆ ಇಷ್ಟು ದಪ್ಪ ಇರುತ್ತೆ, ಅದು ಬೇರೆ ವಿಷಯ ಆಯ್ತಾ. ತಿನ್ಕೊಂಡು ಬಿರಿಯಾನಿ ಗಿರ್ಕೊಂಡು ತಿನ್ಕೊಂಡೆ ಟೈಪ್ ಮಾಡಿ ಕಮೆಂಟ್ ಮಾಡಿರ್ತಾರೆ. ಅಂಡ್ ದಟ್ ವಿ ಡೋಂಟ್ ಡೂ ಇಟ್. ನಾನು ಡಯಟ್ ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ, ಒನ್ ಫೈನ್ ಡೇ ನಂಗೆ ಎದಳಕ್ಕೆ ಆಗಿಲ್ಲ ಅಂದ್ರೆ ಐ ಆಮ್ ಓಕೆ ಟು ಬಿ ಆನ್ ಬೆಡ್. ದಿಸ್ ಇಸ್ ಮೈ ಲೈಫ್. ಐ ಕ್ಯಾನ್ ಗಿವ್ ರೆಸ್ಟ್ ಟು ಮೈ ಬಾಡಿ. ಐ ವರ್ಕ್ಡ್ 20 ವರ್ಷ ಕೆಲಸ ಮಾಡಿದ್ದೀನಿ. ಸೊ whomever having any issues, or you are gaining weight,
for whatever the reason, don't worry. If you like yourself, it's fine. ಇದೆಲ್ಲ ಅಫೆಕ್ಟ್ ಆಗಲ್ಲ. ಅದಕ್ಕೆ ರಿಪ್ಲೈ ಮಾಡಿ ನೀನ್ ದಪ್ಪ ಅಲ್ವಾ ಅಂತ ಅವ್ನ ಪ್ರೊಫೈಲ್ ಹೋಗಿ ನೋಡಿ. ಅದನ್ನೆಲ್ಲ ಕಣ್ತುಂಬಿಸ್ಕೊಂಡು ಯಾಕೆ? ಸೊ ಐ ಡೋಂಟ್ ಸಿ ದೋಸ್ ಥಿಂಗ್ಸ್ ನನಗೆ. ನಾನು ಅದನ್ನ ಇನ್ನೊಂಥರ ಏನ್ ಗೊತ್ತಾ, ಮುಂಚೆಲ್ಲ ಕಡ್ಡಿ ಅಂತಿದ್ರು, ಪೆನ್ಸಿಲ್ ಕಡ್ಡಿ ಇದೆಲ್ಲ. ಈಗ ಚಬ್ಬಿ ಅದೆಲ್ಲ ಅಂದಾಗ ಓಕೆ, ಐ ಎಂಜಾಯ್ ದಟ್. ಹಂಗೂ ಇದ್ದೆ ಹಿಂಗೂ ಇದ್ದೆ ಅಷ್ಟೇ ಲೈಫ್. I also started facing that. ಮುಂಚೆ ನನ್ಗೆ ಕಡ್ಡಿ ಸೊಳ್ಳೆ ಹಂಗೆ ಹಿಂಗೆ ಅನ್ನೋರು. And I'm very happy. I've put on weight now. ದಪ್ಪ ಆಗ್ಬಿಟ್ಟಿದೀಯ ದಿಶಾ ಅಂತ ಕಾಮೆಂಟ್ ಮಾಡ್ತಾರೆ. You. For you only then think. Compared to before, I've put on weight ಅಲ್ಲ. So I think I'm like it's fine. I'm very happy. ನಾನ್ ದಪ್ಪ ಆಗ್ಬೇಕಂದ್ರೆ ತುಂಬಾ ಕಷ್ಟ ಪಟ್ಟಿದ್ದೀನಿ ಬಿಕಾಸ್ ನನ್ ಮೆಟಬಾಲಿಸಮ್ ತುಂಬಾ ಹೈ ಇದೆ. ಒಬ್ಬೊಬ್ಬರದು ಒಂದೊಂದ್ ರೀತಿ ಇರುತ್ತೆ ಅಲ್ಲ ಬೆಳವಣಿಗೆಗಳು. ಒಂದ್ ವರ್ಷಕ್ಕೂ ಚೇಂಜ್, ಎಸ್ಪೆಷಲಿ ಫಾರ್ ಫೀಮೇಲ್ಸ್. ಸೊ ಯಾಕೆ ಕಮೆಂಟ್ ಮಾಡ್ತಾರೆ ಹಂಗೆ ಅನ್ನೋದು ಒಂದೇ. ನನ್ಗೆ ಈ ತರ ನನಗೆ ಅಂತೆಲ್ಲ ಜನರಲಿ ಫೀಮೇಲ್ಸ್ ಒಂದ್ ಗ್ಲಾಮರ್ ಡ್ರೆಸ್ ಹಾಕಿದ್ರು ಅಥವಾ ದಪ್ಪ ಆದ್ರು ಸಣ್ಣ ಆದ್ರು ಡಾರ್ಕ್ ಸರ್ಕಲ್ ಬಂದ್ರು, ಇವತ್ತು ನಂಗೊಂದ್ ಮೆಸೇಜ್, ಐ ಥಿಂಕ್ ಯು ಆರ್ ನಾಟ್ ಸ್ಲೀಪಿಂಗ್ ವೆಲ್, ಯು ಹ್ಯಾವ್ ಡಾರ್ಕ್ ಸರ್ಕಲ್ ಇದೆ, ಮುಂಚೆಯಿಂದನೂ ಇದೆ ಅದು. ಅದಕ್ಕೆ ನಾನು ಏನ್ ಎಲ್ಲ ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡಿ ನೋಡಾಯ್ತು, ಹೋಗ್ಲಿಲ್ಲ, ಬಿಟ್ಬಿಟ್ಟೆ ನಾನು ಅಷ್ಟೇ. ಮೇಕಪ್ ಮಾಡ್ಬಿಟ್ಟು ಓಕೆ. ವೈ ಯು ಆರ್ ಬಾದರ್ಡ್ ಅಬೌಟ್ ಮೀ ನಾಟ್ ಸ್ಲೀಪಿಂಗ್ ಮ್ಯಾನ್? ಇನ್ಫ್ಯಾಕ್ಟ್ ನಾನು ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀನಿ ಬಿಕಾಸ್ ಐ ಆಮ್ ಗಿವಿಂಗ್ ಟೈಮ್ ಫಾರ್ ಮೈ ಸೆಲ್ಫ್ ವಿಚ್ ಐ ವಾಸ್ ನಾಟ್ ಡೂಯಿಂಗ್. ಸೊ ನಾನ್ ಹೇಳೋದು ಇಷ್ಟೇ, ಏನೇ ಫೇಮಲ್ PCOD ಇದೆಲ್ಲಾನು ಸೀರಿಯಸ್ ಇಶ್ಯೂನೇ. ಅದನ್ನ ನಾರ್ಮಲೈಸ್ ಮಾಡ್ತಿದಾರೆ ಈಗ. ಎಲ್ರಿಗೂ ಇದೆ, ನನ್ಗೂ ಇದೆ, ನಿನ್ಗೂ ಇದೆ. ನೀನ್ ಬಿಹೇವ್ ಮಾಡೋದು ಬೇರೆ ತರ ಮನೆಯಲ್ಲೇ ನಡೆಯುತ್ತೆ. ಟು ಬಿ ಫ್ರಾಂಕ್, ಮನೇಲೇ ಈ ಜಡ್ಜ್ಮೆಂಟ್ ಇರುತ್ತೆ. ಈಗ ನನ್ಗಿರೋ ಇಶ್ಯೂಗೆ ಪ್ರತಿದಿನ ನೀನು 1 hourಗೂ ನಿನ್ ಕಾಲು ನೋವು, ಸೊಂಟ ನೋವು, ಕೈ ಎಳಿತಿದೆ, ನಂಗೆ ತಲೆ ನೋವು ಬರ್ತದೆ, ಕತ್ ನೋವು ಬರ್ತದೆ ಅಂತ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ಹೇಳ್ಬೋದು. ಇನ್ 1 hour ಅಲ್ಲಿ ಪ್ರೋಗ್ರಾಮ್ ಬಂತು, ಇಲ್ಲ ಶೂಟ್ ಮಾಡ್ಬೇಕು, ಏನೋ ಕೊಲಾಬ್ರೇಷನ್ ಇದೆ ಅಂದಕ್ಷಣ ರೆಡಿ ಆಗಿ ಮೇಕಪ್ ಮಾಡ್ಕೊಂಡು ಹಿಂಗ್ ಕೂತ್ಕೊಂಡಾಗ ಇವಾಗ ತಾನೇ ನೋವು ಅಂತ ಮಲ್ಕೊಂಡಿದ್ಲು ಬೆಡ್ ಮೇಲೆ, ಹಿಂಗಿದ್ದು ರೆಡಿ ಆಗ್ಬಿಟ್ಟಿದ್ದಾರೆ. ಇಟ್ ಟೇಕ್ಸ್ ಸೋ ಮಚ್ ಆಫ್ ಕರೇಜ್ ಮೆಂಟಲಿ, ನಾಟ್ ಫಿಸಿಕಲಿ, that I want to do this. The preparation is so huge, If I want to save some energy for today, the preparation started yesterday. On time malagbeku, ಅದಕ್ಕೆ ಮುಂಚೆನೆ ಬೇಗ ಊಟ ಮಾಡಬೇಕು, ಹಿಂಗಿರ್ಬೇಕು. There are like so many preparations, lot of effort goes a normal person who ಅಥವಾ any issues you're physically going through, and that too in this film where we are on present social media or screen. ಸೊ ನಿಮ್ಗೆ ಇವಾಗ ಫೈಬ್ರೋಮಯಾಲ್ಜಿಯಾ ಇಂದ ಪೇನ್ ಆಗೋದು ತುಂಬಾ ರೆಗ್ಯುಲರ್ ಬೇಸಿಸ್ ಅಲ್ಲಿ ಆಗುತ್ತಾ, or when you exert yourself ತುಂಬಾ physically? The pain is constant, living in the body every second now also. When you are crying or emotionally down, stressed, nidde madilla, you can't get up or do something. Oh my god, you have to be there, ಎಲ್ಲಿರ್ತೀರಾ ಅಲ್ಲೇ ಇರೋಣ ಅಷ್ಟೇ. ಸೊ ಆ ದಿನ ಯಾವತ್ತು ಬರುತ್ತೋ ಅವತ್ತಿನ ದಿನ ಶಟ್ ಡೌನ್, ಏನು ವರ್ಕ್ ಮಾಡಲ್ಲ. ಮಾಡ್ಬೋದು, ಯು ಕ್ಯಾನ್ ಫೀಲ್ ದಟ್ ಫೇಸಲ್ಲಿ ಎಲ್ಲೋ ಒಂದ್ ಕಡೆ ನೋವು ಇದೆಯಲ್ಲ ಅನ್ನೋ ಒಂದೊಂದು ಫೀಲಿಂಗ್ ಇರುತ್ತೆ. ಅಪಾರ್ಟ್ ಫ್ರಮ್ ದಾಟ್ ನಾನು ಯಾರಿಗೂ ಏನೂ ಹೇಳಕ್ ಹೋಗಿದ್ದೆ. ನಾನು ಬೇಸಿಕಲಿ ಐ ಆಮ್ ಇಂಟ್ರೋವರ್ಟ್. ಇಷ್ಟೆಲ್ಲ ಮಾತಾಡಿದ್ಮೇಲೆ ಹಿಂಗೆ ಹೇಳಿದ್ರೆ ಯಾರು ನಂಬಲ್ಲ. ಐ ಎಂಜಾಯ್ ಮೈ ಅಲೋನ್ ಟೈಮ್. ಸೊ ಅಷ್ಟೇ, ಯಾರು ಕೇಳೋದಿಲ್ಲ. ಯಾಕೆ ಇವತ್ತು ಏನು ಪೋಸ್ಟ್ ಮಾಡಿಲ್ಲ, ಎಲ್ಲಿ ಏನು ಸ್ಟೋರಿ ಕಾಣ್ತಿಲ್ಲ, ಯಾರು ಕೇಳೋದೇ ಇಲ್ಲ. ಸೊ ಐ ನಾರ್ಮಲೈಸ್ಡ್ ಇಟ್. ಮುಂಚೆಯಿಂದನೂ ಮಾಡ್ತಿರ್ಲಿಲ್ಲ, ಈಗಲೂ ಮಾಡಲ್ಲ, ಯಾರು ಕೇಳೋದೇ. ನಾನು ಅನ್ಕೋತಾರೆ, ನಾನು ಯಾರಿಗೂ ಫೋನ್ ಮಾಡಿಲ್ಲ. ನೀವು 1-2 ದಿನ ಏನೋ ಅಪ್ಸ್ಕೊಂಡ್ ತರ ಸೈಲೆಂಟ್ ಆಗ್ಬಿಟ್ಟಿದೆ. ಮನೇಲಿ ಮಲಗಿದ್ದು, ತಿಂದಿದ್ದು, ಬಾತ್ರೂಮ್ ಹೋಗಿದ್ದು, ಬಂದಿದ್ದು, ಮಲಗಿದ್ದು, ಇಷ್ಟೇ ಮಾಡಿರ್ತೀರಿ. ಫೋನ್ ಮಾಡಿದ್ರೆ 2 ಮೆಸೇಜ್ ಬಂದಿರಲ್ಲ. ಸೊ ಪೀಪಲ್ ಆರ್ ನಾಟ್ ರಿಮೆಂಬರಿಂಗ್ ಯು, ಮ್ಯಾನ್. ನೋ, ಐ ಥಿಂಕ್ ಪ್ರಾಬ್ಲಮ್ ನೀವು ತುಂಬಾ ಬಿಸಿ ಇದ್ದೀರಾ ಅಂತ ಅನ್ಕೊಂಡಿರ್ತಾರೆ ಅಲ್ವಾ. ಹೌ ಡು ಯು ಸೇ ದಟ್? ಇದೊಂದು ವರ್ಡ್ ನಿಜವಾಗ್ಲು ನನಗಂತಲ್ಲ, ನಾನು ನನ್ನ ಕೊಲೀಗ್ಸ್ ಹೂ ಆರ್ ಲೈಕ್ ಆಕ್ಟರ್ಸ್ ಆರ್ ಡೈರೆಕ್ಟರ್ಸ್ ಹೇಳೋಕ್ ಕೇಳಿದ್ದೀನಿ. 2 ಕ್ವೆಶನ್. ನೆಕ್ಸ್ಟ್ ಏನು? ಅನ್ನೋದ ಕ್ವಶನ್, ನೀವು ಬಿಸಿ ಇದ್ರಲ್ಲ ಅದಕ್ಕೆ ನಾನು ಸಿಕ್ಕಿಲ್ಲ, ಅಥವಾ ಏನೋ ಮೀಟ್ ಮಾಡಿಲ್ಲ, ಅದಕ್ಕೆ ನಾನ್ ಸಿಕ್ಕಿಲ್ಲ. ಜನರಲಿ ಏನು ಎಲ್ಲಿ ಫೋನೇ ಮಾಡಿಲ್ಲ ಅಂದ್ರೆ ನೀವು ಬಿಡಪ್ಪ ನೀವು ಬಿಸಿ ಅಂತಾರಲ್ಲ. ಬಿಸಿ ಇದ್ರೆ ಊಟ ಮಾಡಲ್ವಾ, ಬಿಸಿ ಇದ್ರೆ ಮನೇಲಿ ಮಾತಾಡಲ್ವಾ, ಬಿಸಿ ಇದ್ರೆ ಫ್ರೆಂಡ್ಸ್ ಹತ್ರ ಮಾತಾಡಲ್ಲ. ಸೊ ಇಟ್ಸ್ ದ್ಯಾಟ್. ಓಕೆ, ಬಿಸಿ ಇದ್ರೆ ಫೋನ್ ಎತ್ತಿರಲ್ಲ, ಆಮೇಲೆ ನೋಡ್ಕೊಂಡ್ಮೇಲೆ ಫೋನ್ ಮಾಡ್ತೀವಿ ಅಷ್ಟೇ. Got it. But that effort of asking you exactly, is not there. Yeah. ನಾಟ್ ಮೀ, ಜನರಲಿ ಮೇ ಬಿ ನಾನು ಮಾಡಿಲ್ವೇನೋ, ನನಗೆ ಗೊತ್ತಿಲ್ಲ.
ಅದು ಒಂದು ಫೀಲ್ ಆಗುತ್ತೆ ವೆನ್ ಯು ಆರ್ ನಾಟ್ ಆಕ್ಟಿವ್, ವೆನ್ ಯು ಆರ್ ನಾಟ್ ಟೆಲ್ಲಿಂಗ್ ಪೀಪಲ್ ಯು ಆರ್ ಲಿವಿಂಗ್, ಯು ಆರ್ ಅಲೈವ್, ಪೀಪಲ್ ವಿಲ್ ನಾಟ್ ಕೇರ್. ಅದಂತೂ ನಿಜ. ಎವ್ರಿ ಒನ್ ಆಫ್ ಬಿಸಿ, ಇಟ್ಸ್ ಓಕೆ. ಫುಲ್ ಟ್ರೂತ್ ಬಾಂಬ್ಸ್ ಟುಡೇ. ನಿಜನಲ್ವಾ? ಪ್ರಾಬ್ಲಿ ಯುವರ್ ಫ್ರೆಂಡ್, ನಿಮ್ಮ ಅಮ್ಮ ಅಪ್ಪ, ಮೇ ಬಿ ನಿಮ್ ತಮ್ಮ ತಂಗಿ. ಏನಾರು ಇದ್ರೂನು ಓಕೆ, ಏನ್ 7-3 ಗಂಟೆಗೆ ಮನೆಗೆ ಬಂದಿಲ್ವಲ್ಲ ಅಂತ ಅಷ್ಟೇ. ಇನ್ಯಾರು ಮಾಡ್ಬೋದಾ? ಐ ಜಸ್ಟ್ ವಾಂಟ್ ಯು ಟು ಡೂ ದಿಸ್ ಎಕ್ಸ್ಪೆರಿಮೆಂಟ್, ಬಟ್ ಯು ವಿಲ್ ಫೀಲ್ ಸ್ಯಾಡ್ ಫಾರ್ ಶೋರ್. ಬೇಡ. ಸುಮ್ನೆ ಬೇಜಾರು ಮಾಡ್ಕೊಂಡು ಯಾರು ಇಲ್ಲ ಅಂತ ನಿಜ ಆಗತ್ತೆ ನಂಗೆ. ಓಕೆ ಏನೋ ಸುತ್ತ ಇರೋರು ಅಷ್ಟು ಒಳ್ಳೋರಿಲ್ಲ, ಸೊ ನನ್ನಷ್ಟಂತೂ ಒಳ್ಳೋರಿಲ್ಲ ಅಂತ ನಾನ್ ಫೀಲ್ ಮಾಡ್ತೀನಿ. ಅಪಾರ್ಟ್ ಫ್ರಮ್ ದಟ್, ಇಫ್ ಯು ಆರ್ ಥಿಂಕಿಂಗ್ ಐ ಆಮ್ ಬ್ಯಾಡ್, ಐ ಆಮ್ ರೂಡ್, ಐ ಹ್ಯಾವ್ ಇಟ್ಸ್ ಓಕೆ ಅನ್ಕೊಂಡು ಹೋಗ್ತಾ ಇರು. ಬಾಯ್ ಬಾಯ್. ಫುಲ್ ಕಾನ್ವರ್ಸೇಷನ್ ನಂಗೆ ಎಲ್ಲೂ ನಾನ್ ನಿಮ್ಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ತಿರೋದು ಏನಂದ್ರೆ ಫಾರ್ ಬೀಯಿಂಗ್ ಸೋ ಆನೆಸ್ಟ್ ಅಂಡ್ ರಿಯಲ್. ಇಟ್ಸ್ ವೆರಿ ಮಚ್ ರಿಕ್ವೈರ್ಡ್ ಅಲ್ವಾ? ಯಾಕಂದ್ರೆ ನಾನು ಹೇಳ್ದಂಗೆ ಒಂದು ಫೇಸ್ ಇಟ್ಕೊಂಡ್ಬಿಡ್ತಾರೆ, ದಿಸ್ ಇಸ್ ವಾಟ್ ಐ ಹ್ಯಾವ್ ಟು ಶೋ ಟು ದ ವರ್ಲ್ಡ್ ಅಂತ. ಅದ್ ಇನ್ನರ್ ಪರ್ಸನ್ ಏನೋ ಅವ್ರು ಆಕ್ಚುಲಿ ಯಾರು, ಹೂ ಇಸ್ ನಂದಿತಾ ಎಕ್ಸಾಕ್ಟ್ಲಿ ಅಂತ ಗೊತ್ತಾಗ್ಬೇಕಾದ್ರೆ ಯು ಹ್ಯಾವ್ ಟು ಪುಟ್ ದಿಸ್ ಸೈಡ್ ಆಫ್ ಯುವರ್ ಸೆಲ್ಫ್ ಅಂತ. ಆಲ್ಮೋಸ್ಟ್ ಎಂಡ್ ಆಫ್ ದ ಪಾಡ್ಕಾಸ್ಟ್ ಗೆ ಬಂದಿದ್ದೀವಿ. ಇದು ಒಂದ್ ಪ್ರಶ್ನೆ ನಾನು ಎಲ್ಲಾ ಗೆಸ್ಟ್ಗೂ ಕೇಳ್ತೀನಿ. ಇಟ್ಸ್ ಅ ವೆರಿ ನೈಸ್ ಕ್ವೆಶ್ಚನ್. ಸೊ ನೀವು, ನನ್ಗೆ ಇದ್ರ ಉತ್ತರ ಗೊತ್ತು, ಬಟ್ ಐ ವಾಂಟ್ ಟು ನೋ ಯೋರ್ ಪರ್ಸೆಪ್ಷನ್ ಅಬೌಟ್ ಇಟ್ ಆಯ್ತಾ? ಸೊ ಡು ಯು ಬಿಲೀವ್ ಇನ್ ಸ್ಪಿರಿಚುಯಾಲಿಟಿ? Of course. Of course. ಅದಕ್ಕೆ ಮೇನ್ ರೀಸನ್ ಯು ಆಲ್ಸೋ. ಎಸ್, ಐ ಡು. ನಾನು ದೇವ್ರನ್ನ ನಂಬ್ತೀನಿ. ದೇವ್ರೆಲ್ಲ ಮಾಡ್ತಾನೆ, ಬಿಟ್ಬಿಡೋಣ ಅಂತ ಸುಮ್ಮನಂತೂ ಕೂತ್ಕೊಳ್ಳಲ್ಲ. ಅಫ್ಕೋರ್ಸ್ ನಾವು ಮಾಡೋ ಕೆಲ್ಸಕ್ಕೆ ತಥಾಸ್ತು ಅಸ್ತು ಅಂತ ದೇವ್ರು ಹೇಳೋದನ್ನ ಮಾಡ್ತಾರಂತ ನಾನು ನಂಬ್ತೀನಿ. ಅಗೇನ್ ಸ್ಪಿರಿಚುವಲ್ ವೈಸ್, ಎಸ್, ವೆನ್ ಐ ಸ್ಟಾರ್ಟೆಡ್ ಗೆಟಿಂಗ್, ಟು ಬಿ ಫ್ರಾಂಕ್, ತುಂಬಾ ಕ್ಲೀಶೆ ಅನ್ಸುತ್ತೆ ಜನರ ಮುಂದೆ ಹೇಳಿದ್ರೆ. ನಾವು ಚಿಕ್ಕವರಿದ್ದಾಗ ಏನ್ಕೋತೀವಿ, ಓ ನಾನು ಏಂಜಲ್, ನನ್ಗೆ ಸಾವೇ ಇಲ್ಲ, ನಾನೇ ಬ್ಯೂಟಿಫುಲ್, ಇದೆಲ್ಲ ಇರುತ್ತೆ. ಬಿಕಾಸ್ ಪೇರೆಂಟ್ಸ್ ಪ್ಯಾಂಪರ್ ಮಾಡಿರ್ತಾರೆ. ಅಥವಾ ಬೆಳಿತಾ ಸೋಷಿಯಲ್ ಮೀಡಿಯಾ ಅಗೈನ್ ಐ ಆಮ್ ಬ್ಯೂಟಿಫುಲ್ ಎಲ್ಲ ಇರುತ್ತೆ. ನನಗೂ ಅದಿತ್ತು, ನಿಜವೂ ನಾನಂತೂ ನಾನು ಏಂಜಲ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ನನ್ಗೆ ಏನು ಬರಲ್ಲ ಅಂತ. ಬಟ್ ಐ ಸ್ಟಾರ್ಟೆಡ್ ಗೆಟಿಂಗ್ ದ ಪೇನ್, ರಿಯಾಲಿಟಿ ಅನ್ನೋದು ನಾನು ಏನೂ ಇಲ್ಲ, ಒಂದ್ ಮನುಷ್ಯ, ನನಗೂ ಎಲ್ಲ ಕಾಯಿಲೆ ಬರುತ್ತೆ ಅಂತ. ಸೊ ಆ ಟೈಮಲ್ಲಿ ಅನ್ನೋದು, ಓಕೆ, ಇದು ಬಾಡಿ ಅನ್ನೋದು ಹೀಗೆ ಈ ತರ ನಾವು ಟೇಕ್ ಕೇರ್ ಮಾಡಿದ್ರೆ ಅದು ನಮಗೆ ರಿಟರ್ನ್ ಅದು ನಮ್ಮ ಫೇಸಲ್ಲಿ ಕಾಣುತ್ತೆ, ನಮ್ಮ ಬಾಡಿನಲ್ಲಿ ಕಾಣುತ್ತೆ ಅನ್ನೋದು. ಆ್ಯಂಡ್ ಅದಕ್ಕೆ ಏನೇನು ಮಾಡಬೇಕು. ಜರ್ನಿ ಇಸ್ ನಾಟ್ ಸೋ ಈಸಿ, ಯು ನೋ ಬೆಟರ್. ಯು ಜಸ್ಟ್ ಕಾಂಟ್ ಜಸ್ಟ್ ಜಂಪ್ ಇನ್ ಟು ಸಮಥಿಂಗ್ ಅಂಡ್ ದೆನ್ ನಾನು ಇದನ್ನ ಸಾಧಿಸ್ಬಿಟ್ಟೆ ಅಂತ. ಸಾಧನೆ ಅನ್ನೋ ವರ್ಡೇ ತುಂಬಾ ಸ್ಟ್ರಾಂಗ್. ಸೊ ಅದು ಸ್ಪಿರಿಚುವಲ್ ಆಗಿರ್ಲಿ, ಸಕ್ಸಸ್ ಆಗಿರ್ಲಿ, ಕೆಲಸ ಆಗಿರ್ಲಿ, ಕಷ್ಟ. ಸ್ಪೆಷಲಿ ಸ್ಪಿರಿಚುವಲ್ ಅದ್ರಲ್ಲಿ ಏನಂದ್ರೆ ಸುತ್ತ ಜನ ಏನೂ ಇರಲ್ಲ, ನಿಮಗೆ ನೀವೇ ಕಲಿಬೇಕು, ನೀವೇ ಅರ್ಥ ಮಾಡ್ಕೋಬೇಕು, ಅದನ್ನ ಅಳವಡಿಸ್ಕೋಬೇಕು. ಸೊ ಯಾ, ಅದು ತುಂಬಾ ಕಷ್ಟ. 200%. ಅಂಡ್ ಐ ಬಿಲೀವ್ ಇಟ್. ನೆಕ್ಸ್ಟ್ ಜನ್ಮದಲ್ಲಿ ಏನೋ ಆಗತ್ತೆ, ಅದೆಲ್ಲ ಏನೂ ಇಲ್ಲ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ, ಇಲ್ಲಿ ಮಾಡಿನ ಇಲ್ಲೇ ಅನುಭವಿಸಿ ಹೋಗಿ ಅನ್ನೋದು. ಇನ್ಕ್ಲೂಡಿಂಗ್ ಮೀ, ನಾನೇ ತಮ್ಮಳಿ ನಾನು ಅನುಭವಿಸಿದ್ದೀನಿ ಅದನ್ನ, ಅಥವಾ ನನ್ನ ಸುತ್ತ ಇರೋ ಜನರು ನಾನು ನೋಡಿದ್ದೀನಿ. ನೀವು ಆದಷ್ಟು ಗಮನಕ್ಕೆ ಬರುವಷ್ಟಾದ್ರೂ ನಿಯತ್ತಾಗಿರಿ, ನ್ಯಾಯವಾಗಿರಿ, ಯಾರಿಗೂ ಹರ್ಟ್ ಮಾಡಬೇಡಿ ಅಷ್ಟೇ. ನೈಸ್, ಸೋ ಸ್ವೀಟ್. ಸೊ ನನ್ನ ಕೊನೆ ಪ್ರಶ್ನೆ ನಿಮ್ಗೆ, ನೀವ್ ಸ್ಪೆಷಲಿ ಇವಾಗ ಈ ಯಂಗ್ಸ್ಟರ್ಸ್ ಎಲ್ಲಾರು ಹೂ ಆರ್ ಆನ್ ಸೋಷಿಯಲ್ ಮೀಡಿಯಾ ಫೇಸಿಂಗ್ ಮೆಂಟಲ್ ಇಶ್ಯೂಸ್ ಆಗಿರ್ಲಿ, ಅಥವಾ ಬಾಡಿ ಶೇಮಿಂಗ್ ಇಂದ ಆಗಿರ್ಲಿ, ಅಥವಾ ಅದು ಒಂದು ಫೇಮ್ ಬೇಕು ಅಂತ ತುಂಬಾ ತುಂಬಾ ಇವಾಗಿನ ಜನರೇಷನ್ ಜೆನ್ಸಿ ಅವ್ರಿಗೆ ದಟ್ ಮೆಂಟಲ್ ಹೆಲ್ತ್ ಇಸ್ ಲೈಕ್ ರಿಯಲಿ ಬ್ಯಾಡ್. ಐ ಫೀಲ್ ಆಂಗ್ಸೈಟಿ ಆಗಿರ್ಲಿ ಎಲ್ಲ ತುಂಬಾ ಜಾಸ್ತಿ ಇದೆ. ಸೊ ಕೊನೆದಾಗಿ ಅವ್ರಿಗೆ ಏನಾದ್ರೂ ಅಡ್ವೈಸ್ ಕೊಡ್ಬೇಕಂದ್ರೆ ಏನ್ ಕೊಡ್ತೀರಾ? ಈಗ ಯು ಆರ್ ಗೆಟಿಂಗ್ ಇನ್ ಟು ಸೋಷಿಯಲ್ ಮೀಡಿಯಾ ಅಂಡ್ ಕ್ರಿಯೇಟಿಂಗ್ ಇಮೇಜ್ ಫಾರ್ ಯೋರ್ ಸೆಲ್ಫ್. ಕ್ಲಿಯರ್? That clarity is there, no? You are not getting into social media or film industry to show what you are. ಡಿಫರೆನ್ಸ್ ಇದೆ. ಸೊ ಕೆಲವೊಂದು ಕಾಂಟೆಂಟ್ ಕ್ರಿಯೇಟರ್ಸ್ ಜಸ್ಟ್ ಬ್ರ್ಯಾಂಡ್ ಮಾಡ್ತಾರೆ, ಅದನ್ನ ಅಲ್ಲಿಗೆ ಬಿಡ್ತಾರೆ, ರೈಟ್? ಇನ್ಫ್ಲೂಯೆನ್ಸರ್ಸ್ ಅಂತ ಬಂದಾಗ ಮೋರ್ ಆಫ್ ರಿಯಾಲಿಟಿನ ಅಥವಾ ಅವ್ರ ಜೀವನನ ಸೋಷಿಯಲ್ ಮೀಡಿಯಾல ಇಡಕ್ ಟ್ರೈ ಮಾಡ್ತಾರೆ. ಅದ್ರದ್ದು ರೆಸ್ಪಾನ್ಸ್ ಜನ ಕೊಡೋದು ನಿಮ್ಗೆ. ಅಂಡ್ ಅಗೇನ್ ಅದೇ ನಿಮ್ಗೆ ಮೆಂಟಲ್ ಹೆಲ್ತ್ ಅಪ್ಸೆಟ್ ಮಾಡೋದು, ಹರ್ಟ್ ಆಗೋದು. ಸೊ ಹ್ಯಾವ್ ಅ ಲೈನ್ ಬಿಟ್ವೀನ್ ದ ವರ್ಕ್ ಅಂಡ್ ಪರ್ಸನಲ್ ಲೈಫ್.
what you are showing, what you are not, and you be happy. You are happy, don't show it that on social media. I'm happy. ಸೊ ಇವಿಲ್ಲ ಅದೆಲ್ಲ ನಾನು ದೃಷ್ಟಿ ಖಂಡಿತ ಆಗತ್ತೆ. ಅಟ್ ದ ಸೇಮ್ ಟೈಮ್ ನೀವು ಯಾವಾಗ ನಿಮ್ ಪರ್ಸನಲ್ ರಿಯಾಲಿಟಿನ ಸ್ಕ್ರೀನ್ ಮೇಲೆ ಇಡ್ತೀರಾ, ಜಡ್ಜ್ಮೆಂಟ್ ಇದ್ದೇ ಇರತ್ತೆ. ಅಂಡ್ ಬಿ ರೆಡಿ ಟು accept it and suffer. So what I say to all the people who are in social media, have a difference, have two personality. I know it's tough. ನಾಟಕ ಮಾಡ್ಕೊಂಡ್ ಬದುಕಕ್ಕಾಗಲ್ಲ ಅಂತ ಹೇಳ್ಬೋದು ಕೆಲವು ಜನ, ಬಟ್ ಅದು ಲಾಂಗ್ ರನ್ ಅಲ್ಲಿ ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಮೇ ಬಿ ಸ್ಲೋ ಅಂಡ್ ಸ್ಟಡಿ. ದಟ್ಸ್ ವಾಟ್ when I was talking to you when you started podcast. ತುಂಬಾ ಸ್ಲೋ ಆಗಿರುತ್ತೆ, ಬಟ್ ಹಿಂದೆ ತಿರುಗಿ ನೋಡಿದಾಗ ಯು ಹ್ಯಾವ್ ಡನ್ ವೆರಿ ಗುಡ್ ಕಾಂಟೆಂಟ್ or very good people you met. Personally, professionally, you are learning so many things when you're talking to people, right? So let that differentiation be there. And ನಾನು ಈ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆದಾಗಲೂ ಏನಿದು ಎಂತ ಅಂತ ಗೊತ್ತಿಲ್ಲಿರೋ ಟೈಮಲ್ಲಿ, ಬೀಯಿಂಗ್ ಅನ್ ಆಕ್ಟರ್ ಆಲ್ಸೋ, ಫಾರ್ ಎಕ್ಸಾಂಪಲ್ ಕೋಡ್ಸ್ ಎಲ್ಲ ಹುಡುಗಿರ ಹಾಕ್ತಿವಲ್ಲ, ಇವತ್ತಿನ ಮೂಡ್ ಹೇಗಿದೆ ಅಂತ, ಬ್ರೇಕಪ್ ಆದಾಗ, ಸಾಡ್ ಆದಾಗ, ಕೋಪ ಬಂದಾಗ, ವಿ ಥಿಂಕ್, ಫಾರ್ ಎಕ್ಸಾಂಪಲ್ ಯು ಹ್ಯಾವ್ 2000 ಫಾಲೋವರ್ಸ್, ಅದ್ರಲ್ಲಿ ಯಾರೋ ಒಬ್ಬಳಿಗೋ ಹಾಕ್ತಿರೋದು ಇದು, ಆಯ್ತಾ? Friendship is this, I will be this, I will meet so many, right? Thinking that one person is watching this, right? But ಇನ್ನ 2,000 ಜನದಲ್ಲಿ 500 ಜನ ನೋಡ್ತಾರ ಸ್ಟೋರಿನ, 500 ಜನಕ್ಕಂತೂ ಇದಲ್ವಲ್ಲ, and they're seeing ಅಂದ್ರೆ ಇವಳಿನ್ ಮೆಂಟಲ್ ಆಡೋ ಅಂತ ಅದನ್ನ ನಾವು ಮರ್ತೋಗ್ಬಿಡ್ತೀವಿ. ಆಕ್ಚುಲಿ ನಾನು ಮಾಡಿದ್ದೀನಿ ಇದನ್ನ, ಸ್ಯಾಡ್ ಆಗಿದ್ದೀನಿ. ವಾಟ್ಸ್ಆಪ್ ಡಿಪಿ ರಿಮೂವ್ ಮಾಡೋದೆಲ್ಲ ಐ ಯೂಸ್ ಟು ಡು ಆಲ್ ದಟ್. ಅಲ್ಲೊಂದು ಕೋಟ್ ಹಾಕೋದು, ಪೀಸ್ ಆಮೇಲೆ ಕಾಲಾಯ ತಸ್ಮೈ ನಮಃ, ಕರ್ಮ ಹಿಟ್ಸ್ ಯು ಬ್ಯಾಕ್, ಬಿ ಹ್ಯಾಪಿ, ಬಿ ಅಲೋನ್, ಕರ್ಮ ಹಿಟ್ಸ್ ಯು ಬ್ಯಾಕ್, ಡೂ ಗುಡ್, ಆಲ್ ದಿಸ್. ಬಟ್ ಅದೆಲ್ಲ ಒಂದು ಸ್ಟೇಜ್ ಅಲ್ಲಿ ಇರುತ್ತೆ, ಯು ಆಲ್ ಕ್ರಾಸ್ ಇಟ್. But cross ಮಾಡಿದ್ಮೇಲೂ don't carry it, it affects your personality again. One fine day, every social media ban ಆಗ್ಬಿಟ್ರೆ next day you go so blank. ಅಲ್ಲ, that one fear you asked me beginning, ಅದೊಂದು fear beginning ಇಂದ ಆಯ್ತು. Nothing is permanent in life, either it is your work also. ಎಲ್ಲರೂ ಕಂಡಿಡ್ತಿದ್ರೆ you are getting so much of fame, not differentiating as an actor, influencer, nothing. Okay, everybody is getting fame now. ಒನ್ ಫೈನ್ ಡೇ ಇದಿಲ್ಲ, ಯಾರು ಉಳ್ಕೊಂಡಿರೋದು? ದ ರಿಯಲ್ ಪರ್ಸನ್. ಇದು ಯಾವುದು ಇಲ್ಲ. I'm talking about the work, what you have done, what you have presented on social media. Philosophically ಮಾತಾಡ್ತಾ ಇದ್ದೀರಾ. ಈ ಕೆಲಸ ಇಲ್ಲ, ಸೋಷಿಯಲ್ ಮೀಡಿಯಾ ಎಲ್ಲ ಬ್ಯಾನ್ ಆಗೋಯ್ತು, ಪರ್ಟಿಕ್ಯುಲರ್ ಸಿನಿಮಾನೇ ಮಾಡೋಂಗಿಲ್ಲ, ಇನ್ ಬರೀ OTT ಬರುತ್ತೆ, ಏನೋ ಸಮಥಿಂಗ್. ಯು ಆರ್ ನಾಟ್ ಅನ್ ಆಕ್ಟರ್ ಎನಿಮೋರ್, ಯು ಆರ್ ನಾಟ್ ಅನ್ ಇನ್ಫ್ಲುಯೆನ್ಸರ್ ಎನಿಮೋರ್. ವಾಟ್ ಯು ಆರ್ ದೆನ್? ದ ರಿಯಲ್ person, maybe your friend, again your parents, ನಿಮ್ ಮನೆ ಜಾಗ, ನಾನು ಇಲ್ಲೇ ಕುತ್ಕೊಂಡು ಇಂಟರ್ವ್ಯೂ ಮಾಡ್ತಿದ್ದೆ. These things will be there, right? It's the same for me also as an actor. ಒಂದಿನ ಎಲ್ಲ ಫ್ಲೋಪ್ ಆಯ್ತು, ಒಂದಿನ I'm not in the industry. What I am? I don't want to get depressed because of the work. So the real person, what I've earned, that is going to be permanent. So ಎಷ್ಟಾಗತ್ತೆ ಅಷ್ಟು ರಿಯಾಲಿಟಿಲೇ ಬದುಕೋಣ ಅನ್ನೋದು ಅಷ್ಟೇ. ವೆರಿ ವೈಸ್. ನೀವು ಪ್ರತಿಯೊಂದು ವಿಷಯ ಹೇಳಿದ್ದು ವೆರಿ ಡೀಪ್ ಅಂಡ್ ವೆರಿ ವೈಸ್, ಅಂಡ್ ಹೋಪ್ಫುಲಿ ನೀವು ಹೇಳ್ತಾ ಇರೋದು ಇವಾಗಿನ ಜನರೇಷನ್ ಅವ್ರಿಗೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದೀನಿ. ಬಿಕಾಸ್ ನನಗ್ ನೆನಪಿರೋದು, ನಾನ್ ಚಿಕ್ಕವಳು ಇವಾಗ ಯಾರಾದ್ರೂ ಹೇಳ್ತಾ ಇದ್ರೆ ನಾನೇ ಅನ್ಕೊಳ್ತಾ ಇದ್ದೆ, ನಮಗ್ ಎಕ್ಸ್ಪೀರಿಯನ್ಸ್ ಆದಾಗಿನ ಅವ್ರು ಇದ್ ಹೇಳಿದಲ್ವಾ. ಇವಾಗಲೂ ಈಗ ಇದನ್ನ ನೋಡ್ತಿರೋಲ್ಲಿ ಕೆಲವರು ಏನ್ ಮೇಧಾವಿ ತರ ಮಾತಾಡ್ತಿದಾರೆ ಅಂತ ಅನ್ಸ್ಬೋದು, ಬಟ್ ನಾನ್ ಗೋತ್ರು ಮಾಡಿರೋದು ನನಗ ಅನ್ಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಒಂದೋರ್ದ ಆದಾವೆ ಯಾವ್ದೋ ಒಂದ್ ರೂಪದಲ್ಲಿ ಎಲ್ರು ಇದನ್ನ ಫೇಸ್ ಮಾಡೇ ಮಾಡ್ತಾರೆ ಜೀವನ. ಸೊ ಥ್ಯಾಂಕ್ ಯು ಸೋ ಮಚ್ ನಂದಿತಾ. ಹೇಗ್ ಅನ್ಸ್ತು? ನನಗ್ ಖುಷಿ ಆಯ್ತು. ನಾನು ಈ ತರ ರಿಯಾಲಿಟಿ ಮಾತಾಡಕ್ಕೊಂದು ಸ್ಪೇಸ್ ಸಿಕ್ಕೇ ಇರ್ಲಿಲ್ಲ. ದಟ್ಸ್ ವೈ ಐ ಅಗ್ರೀಡ್ ಟು ದಿಸ್. ಅಂಡ್ ಎಷ್ಟೊಂದ್ ದಿನ ಆದ್ಮೇಲೆ ಒಂದ್ ಇಂಟರ್ವ್ಯೂ ತರ ಕೂತ್ಕೊಂಡು ಕನ್ನಡ ಮಾತಾಡಿದಂತೂ ಸಕ್ಕದಾಗಿತ್ತು. ಅಂಡ್ ಐ ವಿಶ್ ಯು ಲಕ್ ಬಿಕಾಸ್ ಯು ಆರ್ ಡೂಯಿಂಗ್ ರಿಯಲಿ ಗುಡ್. ಎಸ್ಪೆಷಲಿ ಇದು ಈಗಿರುವಂತ ಪಾಲಿಶ್ಡ್ ಮೀಡಿಯಾನಲ್ಲಿ ಸಮಥಿಂಗ್ ಇನ್ಫಾರ್ಮೇಟಿವ್, ಸಮಥಿಂಗ್ ರಿಯಲ್ ಅಂಡ್ ಸ್ಲೋ ಅಂಡ್ ಸ್ಟಡಿ, ಇಟ್ಸ್ ಗುಡ್.
That's nice. ಥ್ಯಾಂಕ್ ಯು ಸೋ ಮಚ್. ನೀವ್ ಹೇಳ್ದಾಗೆ ಕನ್ನಡ ಅಲ್ಲಿ ನೀವು ಫಸ್ಟ್ ಟೈಮ್ ಈ ತರ ಕುತ್ಕೊಂಡು ಫುಲ್ ಮಾತಾಡ್ತಾ ಇದ್ದೀರಾ. ಐ ಆಮ್ ವೆರಿ ಆನರ್ಡ್. ಸೊ ಥ್ಯಾಂಕ್ ಯು ಸೋ ಮಚ್. Thanks. And if I said something ಯಾರಿಗಾದ್ರೂ hurt ಆಗಿದ್ರೆ, I just want to apologize, but I don't regret it. You said the truth. ನಿಜ ಹೇಳಿದ್ರಿ. Yeah.